ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಗೋ ಹೆಡ್ ಅನ್ನೋ ಸೀರೀಸ್ ನ ಪಾರ್ಟ್ 21 ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕನಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ. ಇವತ್ತಿನ ಈ ಪಾರ್ಟ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಈ ಚಾನಲ್ ಮಾತ್ರ ಅಲ್ಲ, ನಾನು ಉಳಿದಿರೋ ಇನ್ನೆರಡು ಚಾನಲ್ ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಫಸ್ಟ್ ಚಾನಲ್ ಅಲ್ಲಿ ಡ್ಯಾಶಿಂಗ್ ಯೂತ್ ಅನ್ನೋ ಒಂದು ಹಿಸ್ಟಾರಿಕಲ್ ಸೀರೀಸ್ ಅಂದ್ರೆ ಒಂದು ಫ್ಯಾಂಟಸಿ ಸೀರೀಸ್ ಓಡ್ತಾ ಇದೆ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಮಿಸ್ ಮಾಡದೆ ನೋಡ್ಕೊಂಡ್ ಬಂದ್ಬಿಡಿ. ಮತ್ತೆ ಇನ್ನು ಯಾರಾದ್ರೂ ನನ್ನ ವಾಟ್ಸ್ಆಪ್ ಗ್ರೂಪ್ ನ ಫಾಲೋ ಮಾಡದೇ ಇದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಸಿಗುತ್ತೆ, ಅದನ್ನು ಕೂಡ ಫಾಲೋ ಮಾಡ್ಕೊಂಡ್ ಬಂದ್ಬಿಡಿ. ಬನ್ನಿ ಇವತ್ತಿನ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ಹೀರೋ ಅವ್ರ ತಂಗಿ ಜಿಯಾ ಅವ್ರ ರೂಮ್ ಅಲ್ಲೇ ಇದ್ದಿರ್ತಾಳೆ. ಅದರಿಂದ ಟ್ಯಾನ್ ಗೆ ಸಖತ್ ಟೆನ್ಷನ್ ಆಗಿರುತ್ತೆ. ಅವ್ಳು ಟಿವಿ ರಿಮೋಟ್ ಕೂಡ ಕೊಡ್ತಾ ಇಲ್ಲ ಅಂತ ಹೋಗಿ ಚಿಕ್ಕ ಮಗು ತರ ಹೀರೋ ಹತ್ರ ಕಂಪ್ಲೇಂಟ್ ಎಲ್ಲ ಮಾಡಿರ್ತಾಳೆ. ಅದಾದ್ಮೇಲೆ ಹೀರೋ ರೂಮ್ ಗೊಟ್ಟೋಗಿರ್ತಾಳೆ ಅಲ್ವಾ, ಹೀರೋ ಅವ್ರ ತಂಗಿ ಕೋಪ ಮಾಡ್ಕೊಂಡು. ಈಗ ಹೀರೋ ಮತ್ತೆ ಝ್ಯಾಂಗ್ ಇಬ್ರು ಕುತ್ಕೊಂಡು ಮಾತಾಡ್ಬೇಕಾದ್ರೆ ಝ್ಯಾಂಗ್ ಹೇಳ್ತಾನೆ, ಇಲ್ಲೋಡು ನಾಳೆ ಕೂಡ ನೀನ್ ನನ್ ಜೊತೆ ಬೇಕ್ರಿಗೆ ಬರ್ತೀನಿ ಅಂತ ಹೇಳ್ತಾ ಇದೀಯಾ, ಆದ್ರೆ ನೀನ್ ಬಂದು ಸುಮ್ನೆ ಕುತ್ಕೊಳ್ಳಂಗಲ್ಲ. ಇಲ್ಲ ಈಗ ನೀನೇನ್ ಚಿಕ್ಕ ಹುಡುಗಿ ಅಲ್ಲ, ಸ್ವಲ್ಪ ದೊಡ್ಡವಳೆ ಆಗಿದ್ಯಾ. ಸೊ ನೀನ್ ನನ್ ಜೊತೆ ಶಾಪಿಗೆ ಬರ್ಬೇಕಂದ್ರೆ ಶಾಪ್ ಅಲ್ಲಿ ನನ್ ಜೊತೆ ಸೇರ್ಕೊಂಡು ನೀನ್ ಕೆಲಸ ಮಾಡ್ಬೇಕು ಅಂತಂದಾಗ ಇವಳು ಹಂಗೆ ಎದ್ ನಿಂತ್ಕೊಂಡು, ಅಣ್ಣ ಏನೋ ಇದು, ನಾನೇನೋ ಕೆಲಸ ಮಾಡ್ಬೇಕು ಅಂತಂದಾಗ ಹೀರೋ ಹೇಳ್ತಾನೆ, ಮತ್ತೆ ಸುಮ್ನೆ ಕುತ್ಕೊಂಡಿರೋದಕ್ಕ ನೀನ್ ಹೋಗ್ತೀಯಾ, ನಾಳೆ ಜೊತೆ ಹೋದಾಗ ಅಲ್ಲೇನ್ ಕೆಲಸ ಇದೆಯೋ ನೀನ್ ಅದನ್ನ ಮಾಡ್ಬೇಕು ಅಂತ ಹೇಳಿದಾಗ ಇವಳು ಅಂತಾಳೆ, ಪ್ಲೀಸ್ ಕೊಡೋ, ನನ್ ಕೆಲ ಹಂಗಲ್ಲ ಇರಕ್ಕಾಗಲ್ಲ, ದಯವಿಟ್ಟು ನನ್ನ ಸಿಂಗಾಪುರ್ ಕಳ್ಸ್ಬಿಡು ಅಂತಂದಾಗ ಹೀರೋ ಹೇಳ್ತಾನೆ, ಏನು ಸಿಂಗಾಪುರ್ ಕಳ್ಸ್ಬೇಕಾ, ನಿನ್ನೊಬ್ಬಳನ್ನೆಲ್ಲ ಅಷ್ಟು ದೂರ ಕಳ್ಸಕ್ ಆಗಲ್ಲ, ನೀನು ಅವ್ನ ಜೊತೆ ಬೇಕ್ರಿಗೆ ಹೋಗಿ ಕೆಲಸ ಮಾಡಕ್ ಇಷ್ಟ ಇಲ್ಲ ಅಂತಂದ್ರೆ ಅಮ್ಮ ಒಬ್ರೇ ಇದಾರಲ್ವಾ ರೂಮ್ ಅಲ್ಲಿ, ನೀನು ಹೋಗಿ ಅಮ್ಮಗೆ ಹೆಲ್ಪ್ ಮಾಡೋಗು ಅಂತಂದಾಗ ಇವಳು ಇಲ್ಲ ಇಲ್ಲ ನಾನ್ ಹೋಗೋದಿಲ್ಲ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ಇವಳೆ ಹೇಳ್ತಾಳೆ, ಹಂಗಾದ್ರೆ ನೀನ್ ಅಮ್ಮ ಹತ್ರ ಮಾತಾಡಿ ಒಪ್ಸಿ ಸಿಂಗಾಪುರ್ ಅಲ್ಲಿ ಇರೋ ತರ ಪ್ಲಾನ್ ಮಾಡು, ನನ್ಗದೆಲ್ಲ ಗೊತ್ತಿಲ್ಲ ಅಂತಂದಾಗ ಹೀರೋ ಹಂಗೆ ಎದ್ ನಿಂತ್ಕೊಂಡು ಹೇಳ್ತಾನೆ, ನಾನ್ ಹೇಳಿದ ತಕ್ಷಣ ಯಾವಾಗ ಅವ್ರು ಕೇಳಿದಾರೆ, ಆದ್ರೆ ನನ್ ಮಾತ್ ಕೇಳಿದಿದ್ರೆ ನಾನ್ ಯಾವಾಗೋ ಚೈನಾಗೆ ಬಂದ್ಬಿಡ್ತಾ ಇದ್ದೆ ಅಂತ ಸ್ವಲ್ಪ ಬೇಜಾರಲ್ಲೇ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಈಗ ಈ ಮಾತನ್ನ ಇಟ್ಕೊಂಡು ಝ್ಯಾಂಗ್ ಬಂದು ಹೀರೋ ಅವ್ರ ತಂಗಿ ಹತ್ರ ಕೇಳ್ತಾ ಇರ್ತಾನೆ, ಏನ್ ಹೇಳಿದ್ದು ನಿಮ್ಮ ಅಣ್ಣ, ಯಾವಾಗೋ ಬಂದ್ಬಿಡ್ತಾ ಇದ್ನಾ, ಏನ್ ಹೇಳಿದ್ದು ಅಂತಂದಾಗ, ಆದ್ರೆ ಅದಕ್ಕೆ ಇವಳೇನು ರಿಪ್ಲೈ ಮಾಡೋದಿಲ್ಲ. ಸರಿ ಆಯ್ತು, ನೀನ್ ಹೇಳ್ದಂಗೆ ನಾಳೆಯಿಂದ ನಾನ್ ನಿನ್ ಜೊತೆ ಬೇಕ್ರಿಗೆ ಬಂದು ನಿನ್ ಜೊತೆ ಕೆಲಸ ಮಾಡ್ತೀನಿ, ಏನ್ ಕೆಲಸ ಮಾಡ್ಬೇಕು ಅಂತ ಕೇಳಿದಾಗ, ನೀನ್ ಫಸ್ಟ್ ನಾಳೆ ರೆಡಿ ಆಗ್ಬಿಟ್ಟು ನನ್ ಜೊತೆ ಬಾ, ಅಲ್ಲೇನ್ ಕೆಲಸ ಮಾಡ್ಬೇಕೇನಂತ ಅಲ್ಲಿರೋರು ನಿನ್ಗೆ ಹೇಳ್ಕೊಡ್ತಾರೆ ಅಂತ ಹೇಳ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ತೋರಿಸ್ತಾರೆ, ಹೀರೋ ಅವ್ರ ತಂಗಿ ಕೂಡ ಅಲ್ಲಿ ಕೆಲಸ ಮಾಡ್ತಾರೋ ಹುಡುಗಿರ್ತಾರೆ, ಡ್ರೆಸ್ ಮಾಡ್ಕೊಂಡು ಕ್ಯಾಪ್ ಎಲ್ಲ ಹಾಕೊಂಡು ಆ ಜಾಗಕ್ಕೆ ಹೋಗಿರ್ತಾಳೆ. ಅಲ್ಲಿರೋರು ಯಾವ ತರ ಬಿಲ್ಸ್ ನ ತಗೋಬೇಕು, ಯಾವ ತರ ಆರ್ಡರ್ ನೆಲ್ಲ ಪ್ಲೇಸ್ ಮಾಡ್ಬೇಕು ಅಂತ ಸಿಸ್ಟಮ್ ಅಲ್ಲೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ಅದಾದ್ಮೇಲೆ ಯಾರೋ ಒಂದು ಟೇಬಲ್ ಅಲ್ಲಿ ಆರ್ಡರ್ ಮಾಡಿರೋದ್ರಿಂದ ಹೇಳ್ಕೊಡ್ತಾ ಇರೋ ಹುಡುಗಿ ಆ ಟೇಬಲ್ ಕ್ಲೀನ್ ಮಾಡಕ್ಕೆ ಅಂತ ಹೊರಟೋಗ್ತಾಳೆ. ಈಗ ಯಾರೋ ಇನ್ನೊಬ್ರು ಬಂದು ಅಲ್ಲಿ ಆರ್ಡರ್ ನ ಪ್ಲೇಸ್ ಮಾಡ್ತಾ ಇದಾರಲ್ವಾ, ಸೊ ಕೌಂಟರ್ ಅಲ್ಲಿ ನಿಂತ್ಕೊಂಡಿರೋದು ನಮ್ ಹೀರೋ ಅವ್ರ ತಂಗಿನೇ. ಆರ್ಡರ್ ಮಾಡ್ತಾ ಇರೋರು ತುಂಬಾ ಸ್ಪೀಡ್ ಆಗಿ ಅದ್ ಬೇಕು ಇದ್ ಬೇಕು ಅಂತ ಕೇಳ್ತಾ ಇದ್ರೆ ಇವಳಿಗೆ ಸ್ವಲ್ಪ ಗಾಬರಿ ಆಗುತ್ತೆ. ಯಾರಿಗೇ ಆಗ್ಲಿ, ದೊಡ್ಡ ಕೆಲಸ ಆಗಿರ್ಬೋದು ಚಿಕ್ಕ ಕೆಲಸ ಆಗಿರ್ಬೋದು, ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕಂದ್ರೆ ಒಂದು ಗಾಬರಿ ಬರತ್ತಲ್ಲ, ಫಸ್ಟ್ ಒಬ್ರೆ ಅದನ್ನ ಹ್ಯಾಂಡಲ್ ಮಾಡ್ಬೇಕಂದ್ರೆ ಅದೇ ತರ ಇವಳಿಗೆ ಗಾಬರಿ ಆಗುತ್ತೆ. ಅವ್ರು ಬಂದು ತುಂಬಾ ಸ್ಪೀಡ್ ಆಗಿ ಆರ್ಡರ್ ನ ಹೇಳ್ತಾ ಇದ್ದಾಗ ಇವಳು ನಿಧಾನಕ್ಕೆ ಒಂದೊಂದಾಗಿ ಹುಡುಕಿ ಅದನ್ನೆಲ್ಲ ನೀಟಾಗಿ ಆರ್ಡರ್ ತಗೊಂಡು ಮೀನ್ಸ್ ಆರ್ಡರ್ ನೆಲ್ಲ ಪ್ಲೇಸ್ ಮಾಡಿ ನೀಟಾಗಿ ಬಿಲ್ಲಿಂಗ್ ನ ಹಾಕ್ತಾ ಇರ್ತಾಳೆ. ಇದನ್ನೆಲ್ಲ ಝ್ಯಾಂಗ್ ಬಂದು ಹಿಂದ್ಗಡೆ ನಿಂತ್ಕೊಂಡು ನೋಡ್ತಾನೆ ಇರ್ತಾನೆ. ಅವಳಿಗಂತೂ ಫುಲ್ ಸ್ವೆಟ್ ಆಗ್ಬಿಟ್ಟಿರತ್ತೆ ಕೈಯೆಲ್ಲ. ಆದ್ರೆ ಎಲ್ಲರ ಹತ್ರ ತುಂಬಾನೇ ಕೊಬ್ಬಿಂದ ಆನ್ಸರ್ ಮಾಡೋದು, ತುಂಬಾನೇ ಕೊಬ್ಬಿಂದ ನಡ್ಕೊಳ್ಳೋದೆಲ್ಲ ಮಾಡ್ತಾ ಇದ್ಲಲ್ವಾ. ಆದ್ರೆ ಇವಾಗ ಕಸ್ಟಮರ್ಸ್ ಹತ್ರ ತುಂಬಾ ಪೊಲೈಟ್ ಆಗಿ ತುಂಬಾ ಚೆನ್ನಾಗಿ ತುಂಬಾ ಗುಡ್ ಹುಡುಗಿ ತರ ನಡ್ಕೊಂತಾ ಇರ್ತಾಳಲ್ಲ, ಇದನ್ನೆಲ್ಲ ನೋಡಿ ಅವನು ನಗ್ತಾ ಇರ್ತಾನೆ. ಇವಳಂಗೆ ಫಸ್ಟ್ ಮಾಡಿರೋ ಕೆಲಸನೇ ತುಂಬಾ ಸಕ್ಸಸ್ಫುಲ್ ಆಗಿ ಮಾಡಿರೋದ್ರಿಂದ ಹಂಗೆ ನಕ್ಕೊಂಡು ಹಿಂದ್ಗಡೆ ತಿರ್ಗ್ಬಿಟ್ಟು ಝ್ಯಾಂಗ್ ನ ನೋಡಿದಾಗ ಝ್ಯಾಂಗ್ ಟಕ್ಕಂತ ಒಂದು ಫೋಟೋನ ಹಿಡಿತಾನ. ಅದನ್ನ ನೋಡಿ ಇವಳು ಬಂದು ಕೇಳ್ತಾಳೆ, ಹೌದು ಇವಾಗ ಏನಕ್ಕೆ ನಾನು ಫೋಟೋನ ಹಿಡ್ದೆ ಅಂದಾಗ ಇವನಂತಾನೆ, ಫಸ್ಟ್ ಒಂದು ಕೆಲಸನ ಕರೆಕ್ಟ್ ಆಗಿ ಮಾಡಿದ್ಯಾ, ಅದನ್ನ ನಿಮ್ ಅಣ್ಣಕ್ ತೋರ್ಸೋದ್ ಬೇಡವಾ, ನಿಮ್ ಅಣ್ಣ ಕಳ್ಸೋದಕ್ಕೆ ಅಂತಂದಾಗ ಇವಳು ಕೂಡ ಓ ಹೌದಾ ಸರಿ ಆ ಫೋಟೋನಲ್ಲಿ ಮುಖ ಸ್ವಲ್ಪ ಡಲ್ ಆಗಿದೆ, ಸ್ವಲ್ಪ ಫಿಲ್ಟರ್ ಎಲ್ಲ ಹಾಕ್ಬಿಟ್ಟು ಕಳ್ಸು ಅಂತಂದಾಗ ನಿನ್ಗೆ ಇದೇ ಜಾಸ್ತಿ ಅಂತ ಹೇಳ್ತಾನೆ. ಆ ಫೋಟೋನ ಜಿಯಾಗೆ ಕೂಡ ಕಳ್ಸ್ದಂಗಿದ್ದಾನೆ. ಜಿಯಾ ಕೂಡ ನಗ್ತಾ ಇರ್ತಾಳೆ. ಇವಾಗ ಇದೇ ಫೋಟೋ ಹೀರೋಗೆ ಕೂಡ ಕಳ್ಸಿರ್ತಾನಲ್ವಾ. ಹೀರೋ ಬಂದು ಅವ್ರ ಅಮ್ಮಗೆ ತೋರಿಸ್ತಾ ಇರ್ತಾನೆ. ಆಕ್ಚುಲಿ ಅವ್ರ ಅಮ್ಮನೇ ಹೀರೋನ ನೋಡ್ಬೇಕು ಮಾತಾಡ್ಬೇಕು ಅಂತ ಹೇಳಿ ಕರೆದಿರ್ತಾರೆ. ಸೊ ಅವ್ರ ಅಮ್ಮ ಇರೋ ಜಾಗಕ್ಕೆ ಇವನೇ ಹೋಗಿರ್ತಾನೆ. ಅವ್ರು ಕೂಡ ಫೋಟೋನ ನೋಡಿ ನಗ್ದಂಗೆ ಇರುತ್ತೆ. ಇದೊಂದ್ ಚಾನ್ಸ್ ಅಲ್ವಾ ಅಂತ ಹೇಳಿ ಹಂಗೆ ಅವ್ರ ಮಗನ್ ಕೈ ಇಟ್ಕೊಂಡು ಮಾತಾಡ್ಬೇಕು ಅಂತ ನೋಡಿದ್ರೆ ಅವ್ನಿಗೆ ಟೆನ್ಷನ್ ಆಗುತ್ತೆ. ಅಕ್ಕೆ ನಂಗೆ ತಟ್ ಬಿಡ್ತಾನೆ. ಅವ್ರಮ್ಮ ಹೇಳ್ತಾರೆ, ಯಾಕೆ ಲಿಂಗ್ ಇನ್ನೂ ನನ್ ಮೇಲೆ ಕೋಪವಾಗಿದ್ಯಾ, ನಿನ್ಗೆ ಹೇಳ್ದೆ ನಾನು ಡಿಸಿಷನ್ ತಗೊಂಬಾರ್ದಾಗಿತ್ತು, ಆದ್ರೆ ನನ್ಗೆ ಯಾಕೋ ಇವಾಗ ನಾನ್ ತಗೊಂಡಿರೋ ಡಿಸಿಷನ್ ಕರೆಕ್ಟ್ ಅಂತ ಅನಿಸ್ತಾ ಇದೆ. ನಾನು ನಿನ್ ತಂಗಿ ಇಬ್ರು ನಿನ್ಗೆ ಡಿಸ್ಟರ್ಬ್ ಮಾಡಲ್ಲ ಅಂತ ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ರೆ ಅವ್ನಿಗೆ ಟೆನ್ಷನ್ ಆಗುತ್ತೆ. ಸರಿ ಇವಾಗ ಏನಕ್ಕೆ ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೀರಾ, ನನ್ನಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು ಅಂತಂದಾಗ ಹೀರೋ ಅವರಮ್ಮ ಹೇಳ್ತಾರೆ, ನನಗೆ ನಿನ್ನಿಂದ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಕಣೋ, ಆದ್ರೆ ನಿನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ಯಾ ಅಂತ ನೀನ್ ಬಾಯ್ ಬಿಟ್ಟು ಹೇಳು. ಅವಾಗಿಂದ ಇವಾಗವರೆಗೂ ನನ್ನ ಹತ್ರ ನೀನೇನು ಶೇರೇ ಮಾಡ್ಕೊಳ್ಳೋದಿಲ್ಲ. ಸಿಂಗಾಪುರ್ ಅಲ್ಲಿ ಇರ್ಬೇಕಾದ್ರೆ ಅಪ್ಪನ ನೋಡ್ಬೇಕು ಅನಿಸ್ತದೆ, ಅಪ್ಪನ ನೋಡ್ಕೊಂಡು ವಾಪಸ್ ಬಂದ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಆದ್ರೆ ಇಲ್ಲಿ ಬಂದ್ಮೇಲೆ ಇಲ್ಲೇ ಕೆಲಸ ನೋಡ್ಕೊಂಡು ನೀನ್ ಇಲ್ಲೇ ಸೆಟ್ಲ್ ಆಗ್ಬಿಟ್ಟೆ. ಅವಾಗ ಕೂಡ ನನ್ನ ಹತ್ರ ಓಪನ್ ಆಗಿ ಏನು ಹೇಳಿಲ್ಲ. ಹಂಗ್ ನೋಡಿದ್ರೆ ನೀನ್ ನನ್ನ ಮೋಸ ಮಾಡ್ಬಿಡ್ತಾನೆ ಇಲ್ಲಿ ಬಂದಿರೋದು. ನಾನು ಅವಾಗ ಕೂಡ ನಿನ್ನ ಹತ್ರ ಏನು ಫೋರ್ಸ್ ಮಾಡ್ತಾ ಇಲ್ವಲ್ಲೋ, ಏನು ಕೇಳಿಲ್ವಲ್ಲೋ, ನೀನೇ ಓಪನ್ ಆಗಿ ನನ್ನ ಹತ್ರ ಎಲ್ಲ ಹೇಳಿರ್ಬೇಕಲ್ವಾ, ಯಾಕೆ ಹೇಳಿಲ್ಲ ಅಂತ ಕೇಳಿದಾಗ ಇವಾಗ ಲಿಂಗ್ ಏನ್ ಅನ್ಕೊಂಡ ಏನಂತ ಗೊತ್ತಿಲ್ಲ, ಅವ್ನ್ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾನೆ, ನಾನು ಜೀವನ ಮದುವೆ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ ಅಂದಿದ ತಕ್ಷಣ ಹೀರೋ ಅವ್ರ ಅಮ್ಮಗೆ ಹಂಗೆ ಮುಖ ಎಲ್ಲ ಚೇಂಜ್ ಆಗ್ಬಿಡತ್ತೆ. ಅವ್ರ ಮನ್ಸಲ್ಲಿ ಒಂದ್ ಇಟ್ಕೊಂಡು ಮೇಲೆ ಒಂದು ಮಾತಾಡ್ತಾರೆ, ಹಂಗೆ ನಕ್ಕೊಂಡೇ ಮಾತಾಡ್ತಾರೆ. ಅದಕ್ಕೆ ಇವಾಗ ಏನ್ ಅಷ್ಟೊಂದು ಅರ್ಜೆಂಟ್ ಲಿಂಗ್, ಇವಾಗ ನಿನ್ಗೆ ಅಂತ ಒಂದು ಸ್ವಂತ ಮನೆ ಇಲ್ಲ, ಒಂದು ಕಾರ್ ಇಲ್ಲ, ನೀನೇ ಬಾಡಿಗೆ ಮನೇಲಿ ಇದೆ ಅಂದ್ರೆ ಬಾಡಿಗೆ ಫ್ಲಾಟ್ ಅಲ್ಲಿ ಇದೆಯಾ, ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡ್ಬೋದಲ್ವಾ. ನಾನ್ ಕೂಡ ಈಗ ಸಿಂಗಾಪುರ್ಗೆ ಹೋಗ್ಬಿಟ್ಟು ಅಲ್ಲಿರೋ ನಮ್ ಪ್ರಾಪರ್ಟೀಸ್ ಎಲ್ಲ ಸೇಲ್ ಮಾಡ್ಬಿಟ್ಟು ನಿನ್ಗೆ ಇಲ್ಲೇ ದೊಡ್ಡದಾಗ ಒಂದ್ ಮನೆ ಮಾಡ್ಕೊಡ್ತೀನಿ. ಅದಕ್ಕೆ ನೀನೊಂದು 1 year
ಇಯರ್ ವೇಟ್ ಮಾಡ್ಬೇಕಾಗುತ್ತೆ, ಅದು ನಿನಗ್ ಬಿಟ್ಟಿರೋ ಡಿಸಿಷನ್, ನೀನ್ ಯಾರನ್ನಾದ್ರೂ ಮದ್ವೆ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಬಟ್ ಇವ್ರ ಇತ್ರ ಹೇಳ್ತಾ ಇರೋದು ಯಾವ ಅರ್ಥದಲ್ಲಿ ಹೇಳ್ತಿದಾರೆ ಅಂತ ಲಿಂಗಕ್ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ. ಅವ್ರ ಮನ್ಸಲ್ಲಿ ಒಂದ್ ಇಟ್ಕೊಂಡು ಮೇಲೊಂದ್ ಮಾತಾಡ್ತಾ ಇದಾರೆ ಅಂತ. ಇವಾಗ ಇನ್ನೊಂದ್ ಕಡೆ ರಿಯಾನ ತೋರಿಸ್ತಾರೆ. ರಿಯಾ ಬಂದು ಅವ್ರ ಅಪ್ಪನ ಮೀಟ್ ಮಾಡಕ್ಕೆ ಅಂತ ಒಂದು ರೆಸ್ಟೋರೆಂಟ್ ಹತ್ರ ಹೋಗಿರ್ತಾಳೆ. ಅವಳು ಅವ್ರ ಅಪ್ಪನ ಕೇಳ್ತಾಳೆ, ಯಾಕಪ್ಪ ನಾನು ಅಸತಿ ಫೋನ್ ಮಾಡ್ತಿದ್ರೆ ಕೂಡ ನಿನ್ ಕಾಲ್ ಪಿಕ್ ಮಾಡ್ತಾ ಇಲ್ಲ, ಅಮ್ಮ ಏನಾದ್ರು ಹೇಳಿದ್ರ ನನ್ನ ಹತ್ರ ಮಾತಾಡ್ಬೇಡ ಅಂತ, ನನ್ಗೋ ಮಗ ಜಗಳಾಗಿರೋ ವಿಷಯ ನಿಮ್ಗೆ ಗೊತ್ತಾಯ್ತಾ ಅಂತ ಕೇಳಿದಾಗ ಅವ್ರಪ್ಪ ಹೇಳ್ತಾರೆ, ಛೇ ಆತರ ಇಲ್ಲಮ್ಮ, ನಾನ್ ಕೆಲ್ಸದಲ್ಲಿದ್ದೆ. ಹೌದು ಏನ್ ನಿನ್ ಕತೆ, ಏನೋ ಬೀಜಿಂಗ್ ಯೂನಿವರ್ಸಿಟಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ, ಅಪ್ಲೈ ಮಾಡ್ಬಿಟ್ಟ ಅಂತ ಕೇಳಿದಾಗ ಇವಳು ಕೂಡ ಅಪ್ಪ ಅಪ್ಲೈ ಮಾಡ್ಬಿಟ್ಟಿದೀನಿ, ಅದು ಒಂದು ಎಕ್ಸ್ಪೀರಿಯನ್ಸ್ ಅಲ್ವಾ, ಸೊ ನನ್ಗೆ ಅದ್ರಲ್ಲೇ ಇಂಟ್ರೆಸ್ಟ್ ಇರೋದು ಅಂದಾಗ ಇವರಪ್ಪ ಅಂತಾರೆ, ಒಳ್ಳೆ ಕೆಲ್ಸನೇ ಮಾಡಿದ್ಯಾ, ನೀನ್ ಆದಷ್ಟು ಅವಳಿಂದ ದೂರ ಇರೋದೇ ಒಳ್ಳೇದು, ಅವಾಗ್ಲೇ ನಾವು ಡಿವೋರ್ಸ್ ತಗೊಂಡ್ರೆ ಕೂಡ ನಿನ್ನ ನನ್ ಕೈಲಿ ನೋಡ್ಕೊಳಕ್ ಆಗೋದು ಅಂದಾಗ ಇವಳಿಗೆ ಸಖತ್ ಶಾಕ್ ಆಗುತ್ತೆ. ಏನಪ್ಪಾ ಡಿವೋರ್ಸ್ ತಗೊಳ್ತಾ ಇದ್ದೀರಾ, ನನ್ನ ಹತ್ರ ಒಂದ್ ಮಾತು ಕೂಡ ಹೇಳಿಲ್ಲ, ಯಾಕಪ್ಪ ಏನಾಯ್ತು ಅಂದಾಗ ಅವರಪ್ಪ ಹೇಳ್ತಾರೆ, ಏನ್ ನಿಮ್ಮಮ್ಮ ಬಗ್ಗೆ ನಿನ್ ಹತ್ರ ಹೊಸದಾಗಿ ಹೇಳ್ಬೇಕಮ್ಮ, ಪ್ರತಿಯೊಂದಕ್ಕೂ ಅವಳು ಹೇಳಿರ್ತಾನೆ ಕೇಳ್ಬೇಕು ಅಂತ ಆಡ್ತಾಳೆ, ಪ್ರತಿಯೊಂದ್ರಲ್ಲೂ ನನ್ನ ಡಿಸಿಷನ್ ಅವಳು ಏನು ಕೇಳೋದೇ ಇಲ್ಲ, ನನ್ಗೇನು ಹೇಳೋದೇ ಇಲ್ಲ, ಅಷ್ಟ್ ಯಾಕೆ ನೋಡು ನಿನ್ಗೋಸ್ಕರ ಒಂದ್ ಮನೆ ತಗೋಬೇಕು ಅಂತ ಹೇಳಿ ರಿಟೈರ್ಮೆಂಟ್ ಅಮೌಂಟ್ ಅಲ್ಲಿ ಎತ್ಕೊಂಡೋಗಿ ಅದಕ್ಕೆ ಸುರಿಬೇಕು ಅಂತ ಅನ್ಕೊಂಡಿದ್ದಾಳೆ, ಅಷ್ಟು ದೊಡ್ಡ ವಿಷಯ ಮಾಡಿದಾಗ ಕೂಡ ನನ್ನ ಹತ್ರ ಒಂದು ಪರ್ಮಿಷನ್ ಕೂಡ ಅವಳು ಕೇಳಿಲ್ಲ, ನನಗ ವಿಷಯನೇ ಗೊತ್ತಿರ್ಲಿಲ್ಲ, ನನ್ನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಮಾಡ್ತಾ ಇದ್ದಾಳೆ, ಹಿಂಗೆ ಹೋದ್ರೆ ನಾನ್ ಸೇರಿಸಿಟ್ಕೊಂಡಿರೋ ದುಡ್ಡಿಂದ ಹಿಡಿದು ನನ್ನ ರಿಟೈರ್ಮೆಂಟ್ ಅಮೌಂಟ್ ಎಲ್ಲ ಕೂಡ ಅವಳೇ ಖಾಲಿ ಮಾಡ್ಬಿಡ್ತಾಳೆ, ಆಮೇಲೆ ನಿನ್ಗೆ ಅಂತ ನಾನು ಏನ್ ಇಡಕ್ ಆಗೋದಿಲ್ಲ, ಅದಕ್ಕೆ ಇವಾಗ ಡಿವೋರ್ಸ್ ತಗೊಂಡು ನಾವಿಬ್ರು ದೂರ ಆಗ್ಬಿಡೋದೇ ಒಳ್ಳೇದು ಅಂತ ನನ್ಗೆ ಅನಿಸ್ತಾ ಇದೆ, ಸುಮ್ನೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಮನೇಲಿ ಜಗಳ ಮಾಡ್ತಾರೋದು ನನಗೂ ಇಷ್ಟ ಆಗಲ್ಲಮ್ಮ, ನಾನೇನಾದ್ರೂ ಒಂದು ಮಾತು ಅನ್ಬಾರ್ದು ನಿಮ್ಮ ಅಮ್ಮನ್ಗೆ, ಹಂಗೆ ಕೋಪ ಮಾಡ್ಕೊಂಡ್ಬಿಡ್ತಾಳೆ, ನಾನು ಅಡಿಗೆ ಮಾಡಲ್ಲ ಅಂತ ಬಂದ್ ಕುತ್ಕೊಂಡ್ಬಿಡ್ತಾಳೆ, ನನ್ ಕೈಲಿ ಇದಕ್ ಮೇಲೆ ಟಾಲರೇಟ್ ಮಾಡಕ್ ಆಗಲ್ಲ ಅಂತಂದಾಗ ರಿಯಾ ಹೇಳ್ತಾಳೆ, ಅಪ್ಪ ಅಮ್ಮನೇನು ಹೊಸದಾಗ ನೋಡ್ತಾ ಇದ್ದೀರಾ, ಅಮ್ಮ ಬಗ್ಗೆ ಎಲ್ಲ ಗೊತ್ತಿರೋದೇ ತಾನೆ, ಬಿಡಿಪ ಅದಕ್ಕೆಲ್ಲ ಯಾಕೆ ಸೀರಿಯಸ್ ಆಗಿ ತಗೊಳ್ತೀರಾ ಅಂದಾಗ ಅವ್ರಂತಾರೆ, ಚಿಕ್ಕ ಚಿಕ್ಕ ವಿಷಯ ಆದ್ರೆ ಓಕೆಮ್ಮ, ಆದ್ರೆ ದೊಡ್ಡ ದೊಡ್ಡ ವಿಷಯ ಕೂಡ ನನ್ನ ಲೆಕ್ಕಕ್ಕಿಟ್ಟಿಲ್ಲ ಅಂತಂದ್ರೆ ಇನ್ನೇನಕ್ ನಾನಿರೋದು, ಅದಕ್ಕೆ ನಾವು ದೂರ ಆಗ್ಬಿಡೋದೇ ಒಳ್ಳೇದು ಅಂತ ನನ್ಗೆ ಅನ್ನಿಸ್ಬಿಟ್ಟಿದೆ, ದಯವಿಟ್ಟು ಈ ಡಿಸಿಷನ್ ನನ್ಗೆ ತಗೊಳಕ್ ಬಿಟ್ಬಿಡು ಅಂತ ಸ್ವಲ್ಪ ಬೇಜಾರಲ್ಲೇ ಮಾತಾಡ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ರಿಯಾಗಂತೂ ತುಂಬಾನೇ ಮನ್ಸಿಗೆ ಬೇಜಾರಾಗ್ಬಿಡುತ್ತೆ. ಅದಾದ್ಮೇಲೆ ಅವ್ರಪ್ಪ ಅಲ್ಲಿಂದ ಹೋದ್ಮೇಲೆ ಇವಳು ಬಂದು ಅವ್ರ ಅಮ್ಮಗೆ ಸುಮಾರು ಸತಿ ಕಾಲ್ ಟ್ರೈ ಮಾಡ್ತಿದ್ದಾಳೆ, ಬಟ್ ಅವ್ರಮ್ಮ ಕಾಲ್ ಪಿಕ್ ಮಾಡ್ತಾನೆ ಇಲ್ಲ, ಅದಕ್ಕಂತ ಅಲ್ಲಿ ಕೆಲಸ ಮಾಡ್ತಾರೆ ಅವ್ರ ಹತ್ರ ಫೋನ್ ತಗೊಂಡು ಅವ್ರ ಅಮ್ಮಗೆ ಕಾಲ್ ಮಾಡಿದಾಗ ಅವಾಗ ಅವ್ರಮ್ಮ ಕಾಲ್ ನ ಪಿಕ್ ಮಾಡ್ತಾರೆ. ಇವಳು ಹೇಳ್ತಾಳೆ, ಅಮ್ಮ ನಾನೇ ರಿಯಾ ಮಾತಾಡ್ತಾ ಇರೋದು, ಈಗ ತಾನೇ ಅಪ್ಪನ ಮೀಟ್ ಮಾಡಿದೆ ಅಮ್ಮ, ಏನ್ ನಡೀತದೆ ಅಂತ ಕೇಳಿದಾಗ ಅವ್ರಮ್ಮ ಸಕ್ಕದಾಗಿ ಬೈತಾರೆ, ಏನು ನಿಮ್ಮ ಅಪ್ಪನ ಮೀಟ್ ಮಾಡ್ದ, ನೀನು ನಿಮ್ಮಪ್ಪ ಇಬ್ರು ಸೇರ್ಕೊಂಡು ಕೆಲಸ ಮಾಡ್ತಾ ಇದಿರತ್ತಾನೆ, ಏನು ಡಿವೋರ್ಸ್ ಕೊಡ್ತೀನಿ ಅನ್ನೋದ್ರ ಬಗ್ಗೆ ಮಾತಾಡಿದ್ರ, ನಿಮ್ಮ ಅಪ್ಪನ ಬಂದು ನನ್ನನ್ನ ಮೀಟ್ ಮಾಡಿ ನನ್ನ ಹತ್ರ ಮಾತಾಡಕ್ ಕೇಳು ಅಂತ ಹೇಳ್ಬಿಟ್ಟು ಕಾಲ್ ನ ಕಟ್ ಮಾಡ್ಬಿಡ್ತಾರೆ. ಇವಳಿಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ಸಕ್ಕತ್ ಬೇಜಾರಾಗ್ಬಿಡುತ್ತೆ. ಅದೇ ಬೇಜಾರಲ್ಲೇ ಮನೆಗೆ ಹೋದ್ರೆ ಅಲ್ಲಿ ಟ್ಯಾನ್ ಬಂದು ಇವತ್ತು ಝ್ಯಾಂಗ್ ಫ್ರೆಂಡ್ ಅವ್ರ ಅಮ್ಮ ಬಂದು ಒಂದು ಪಾರ್ಟಿ ಹೋಗ್ಬೇಕು ಅಂತ ಹೇಳಿದ್ರಲ್ಲ, ಲಾಸ್ಟ್ ಅಂಡ್ ಫೈನಲ್ ಬರ್ತೀನಿ ಅಂತ ಇವಳು ಹೇಳಿದ್ಲಲ್ಲ, ಅದಕ್ಕೆ ರೆಡಿ ಆಗೋದಕ್ಕೆ ಒಂದೊಂದ್ ಡ್ರೆಸ್ ಆಗಿ ಇಟ್ಟು ನೋಡ್ತಾ ಇರ್ತಾಳೆ. ಇವಳ ಹತ್ರ ಬೇಜಾರಾಗಿ ಬಂದಿದ್ರು ನೋಡ್ಬಿಟ್ಟು ಟ್ಯಾನ್ ಕೇಳ್ತಾಳೆ, ಏನಾಯ್ತು ಯಾಕೆ ಹತ್ರ ಡಲ್ ಆಗಿದ್ಯಾ, ಏನ್ ನಡೀತಾ ಇದೆ ಅಂದಾಗ ರಿಯಾ ಬಂದು ನಡೆದಿರೋದನ್ನೆಲ್ಲ ಹೇಳಿದಾಗ ಟ್ಯಾನ್ ಹೇಳ್ತಾಳೆ, ಏನು ನಿಮ್ಮ ಅಪ್ಪ ಬಂದು ನಿಮ್ಮ ಅಮ್ಮಗೆ ಡಿವೋರ್ಸ್ ಕೊಡ್ತಿದಾರ, ಏನ್ ಯಾವಾಗ ನಿಮ್ಮ ಅಪ್ಪಗೆ ಅವ್ರ ಸಾಕ್ಸ್ ಕೂಡ ಒಕ್ಕೊಳಕ್ ಬರೋದಿಲ್ವಲ್ಲೇ, ಡಿವೋರ್ಸ್ ಕೊಟ್ಬಿಟ್ಟು ಅವ್ರೇನೆ ಮಾಡ್ತಾರೆ ಅಂದಾಗ ರಿಯಾ ಹೇಳ್ತಾಳೆ, ನಾನೇನೆ ಮಾಡ್ಲಿ, ಅಪ್ಪ ಈ ತರ ಒಂದು ಡಿಸಿಷನ್ ತಗೊಂಡಿದ್ದಾರೆ, ಇದಕ್ ಮೇಲೆ ನಾನ್ ಕೂಡ ಬೀಜಿಂಗ್ ಯೂನಿವರ್ಸಿಟಿಗೆ ಹೋಗೋದು ಬೇಡ ಅಂತ ಅನ್ಕೊಂಡಿದೀನಿ ಅಂದಾಗ ಟ್ಯಾನ್ ಬೈತಾಳೆ, ನನಗ್ ಗೊತ್ತಿರೋಂಗೆ ನಿಮ್ಮಪ್ಪ ನಿಮ್ಮಮ್ಮ ಇಬ್ರು ಏನೋ ಪ್ಲಾನ್ ಮಾಡ್ತಿದ್ದಾರೆ ಕಣೆ, ನಿನ್ನ ಬೀಜಿಂಗ್ಗೆ ಕಳಿಸಬಾರ್ದು ಅಂತ ಹೇಳಿ ಏನೋ ಪ್ಲಾನ್ ಮಾಡ್ತಾರೋ ತರ ನನಗ್ ಅನಿಸ್ತಾ ಇದೆ ಅಪ್ಪ, ಅಷ್ಟೇ ಅಲ್ಲ ನಿಮ್ಮಮ್ಮಗೆ ಯಾವಾಗೂ ನಿನ್ನ ಗಿಲ್ಟ್ ಆಗಿ ಫೀಲ್ ಮಾಡಿಸ್ತಾ ಇರ್ಬೇಕು, ನಿನ್ನ ಲವ್ ಮಾಡ್ತಾ ಇರ್ಬೇಕಂತ ಮಾಡ್ತಾನೆ ಇರ್ತಾರಲ್ವಾ, ನನಗಂತೂ ನಿನ್ನ ನೋಡಿದ್ರೆ ಬೇಜಾರಾಗುತ್ತೆ ಕಣೆ, ಸರಿ ಆಯ್ತು ಏನೋ ಮಾಡ್ಕೊಂಡು ಹೋಗು ಅಂತ ಹೇಳಿ ಇವಳು ಪಾಡಿಗೆ ರೆಡಿ ಆಗ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ತುಂಬಾ ಚೆನ್ನಾಗಿ ಒಂದ್ ಡ್ರೆಸ್ ನ ಹಾಕೊಂಡು ರೆಡಿ ಆಗ್ಬಿಟ್ಟು ಅಲ್ಲೇ ಕಾರ್ ಬಂದಿರುತ್ತೆ, ಅಂದ್ರೆ ಝ್ಯಾಂಗ್ ಫ್ರೆಂಡ್ ಎತ್ಕೊಂಡ್ ಬಂದಿರ್ತಾನೆ ಕಾರ್ನ, ಜೊತೆಗೆ ಅವ್ರ ಅಮ್ಮ ಕೂಡ ಇರ್ತಾರೆ ಹಿಂದ್ಗಡೆ. ಇವಳು ಕೂಡ ಅಷ್ಟೇ ತುಂಬಾ ಖುಷಿಯಾಗಿ ಕುತ್ಕೊಂತಾಳೆ. ಆದ್ರೆ ಝ್ಯಾಂಗ್ ಫ್ರೆಂಡ್ ಅವ್ರ ಅಮ್ಮ ಕೂಡ ಏನಷ್ಟು ಕಡಿಮೆ ಅಲ್ಲ, ಪಾಪ ಅವ್ರು ತುಂಬಾ ಒಳ್ಳೆಯವರು, ತುಂಬಾ ಸ್ವೀಟ್ ಆಗಿ ಮಾತಾಡ್ತಾರೆ. ಟ್ಯಾನ್ ಹತ್ರ ಕೇಳ್ತಾರೆ, ಯಾಕೆ ಟ್ಯಾನ್ ಅಂದ್ರೆ ಟ್ಯಾನ್ ಬಗ್ಗೆ ಎಲ್ಲ ಗೊತ್ತಿರತ್ತವಳು ಏನ್ ಕೆಲಸ ಮಾಡ್ತಿದ್ಲು ಏನು ಅಂತ. ಅವಳ ಹತ್ರ ಕೇಳ್ತಾರೆ, ಯಾಕಮ್ಮ ಕೆಲಸ ಬಿಟ್ಬಿಡ್ತೀನಿ ಅಂತ ಹೇಳದಂತೆ, ಆಕ್ಚುಲಿ ನೀನ್ ಇದಕ್ಕೂ ಮುಂಚೆ ಆಕ್ಟ್ ಮಾಡಿರೋ ಸುಮಾರು ಫಿಲ್ಮ್ಸ್ ನಾನು ನೋಡಿದೀನಿ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ಯಾ, ನಿನ್ಗೆ ಒಳ್ಳೆ ಸ್ಕೋಪ್ ಇದೆ ಅದ್ರಲ್ಲಿ, ಆ ಫೀಲ್ಡ್ ನ ಯಾಕೆ ಬಿಟ್ಬಿಟ್ಟೆ ಅಂತ ಹೇಳಿ ಅವಳ ಹತ್ರ ತುಂಬಾ ಸ್ವೀಟ್ ಆಗಿ ತುಂಬಾ ಕ್ಯೂಟ್ ಆಗಿ ಮಾತಾಡ್ತಾ ಇರ್ತಾರೆ. ಅವಳು ಕೂಡ ಅಷ್ಟೇ ಹಂಗೆ ನಗ್ನಗ್ತಾ ಮಾತಾಡ್ತಾಳೆ. ಇವಳ ಹತ್ರ ಮಾತಾಡ್ತಾ ಇರೋದನ್ನ ಝ್ಯಾಂಗ್ ಫ್ರೆಂಡ್ ಬಂದು ಅವಾಗ ಮುಂದ್ಗಡೆ ಇರೋ ಮಿರರ್ ಅಲ್ಲಿ ನೋಡ್ತಾನೆ ಇರ್ತಾನೆ. ಇವಾಗ ಇನ್ನೊಂದ್ ಕಡೆ ಜಿಯಾನ ತೋರಿಸ್ತಾರೆ. ಅವಳ ಕೆಲಸ ಎಲ್ಲ ಮುಗಿಸ್ಕೊಂಡು ಅವಳ ರೂಮ್ ಹೋಗೋಷ್ಟರಲ್ಲಿ ಆ ರೂಮ್ ಅಲ್ಲಿ ಹೀರೋರ್ ತಂಗಿ ಮಾತ್ರನೇ ಇರೋದು. ಅವಳು ಬಂದು ರಿಮೋಟ್ ನ ಹುಡುಕ್ತಾ ಇರ್ತಾಳೆ. ಜಿಯಾ ಹೋಗಿ ನೀರ್ ಕುಡಿತಾ ಇರ್ಬೇಕಾದ್ರೆ ಹೀರೋರ್ ತಂಗಿ ಹೋಗಿ ಮಾತಾಡಿಸ್ತಾಳೆ, ಜಿಯಾ ನಾನು ನಿನ್ನ ಹತ್ರ ಒಂದ್ ಕೇಳ್ಬೇಕಂದಾಗ ಅವಳು ಕೂಡ ಕೇಳು ಅಂದಾಗ ಇವಳು ಕೇಳ್ತಾಳೆ, ನೀನೇನಾದ್ರೂ ನಮ್ಮ ಅಣ್ಣ ಜೊತೆ ಮಲ್ಗಿದ್ದ ಅಂತ ಕೇಳಿದಾಗ ಇವಳು ಇದೇನೆ ಹೊಸದಾಗ ಕೇಳ್ತಾ ಇದೀಯಾ, ನಾನ್ ಚಿಕ್ಕ ವಯಸ್ಸಿಂದ ನಿಮ್ಮ ಅಣ್ಣ ಜೊತೆ ತಾನೆ ಮಲ್ಗಿದ್ದು ಅಂದಾಗ ನೀನ್ ಸುಮ್ನೆ ಅರ್ಥ ಆಗ್ದಿರೋ ತರ ಆಡ್ಬೇಡ, ನಾನ್ ಕೇಳೋದು ಯಾವ ರೀತಿ ಅಂತ ನಿನಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಅಲ್ವಾ ಅಂದಾಗ ಇವಾಗ ಇವಳು ಬಂದು ಸ್ವಲ್ಪ ಸೀರಿಯಸ್ ಆಗಿ ಮುಖ ಇಟ್ಕೊಂಡು ನೀನ್ ಇವಾಗ ಅವಳ ಚಿಕ್ಕ ಹುಡುಗಿ ತರ ಮಾತಾಡ್ತಾ ಇದೀಯಾ ಅಂತ ಕೇಳಿದಾಗ ಅವಳು ಅಂತಾಳೆ, ಹಂಗಲ್ಲ ನನಗೆ ನಿನ್ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇದೆ ಅಂತ ಇವಾಗ ತಾನೆ ಜಿಯಾ ಮೇಲೆ ಇರೋ ಒಂದು ಪ್ರೀತಿನ ತೋರಿಸ್ತಾಳೆ. ಆಕ್ಚುಲಿ ಇವಳು ಕೂಡ ಜಿಯಾ ಅಂದ್ರೆ ಇಷ್ಟಾನೆ ಇದ್ರು ಅದನ್ನ ಓಪನ್ ಆಗಿ ತೋರಿಸ್ಕೊಳ್ತಾ ಇರ್ಲಿಲ್ಲ. ಇವಳು ಹೇಳ್ತಾಳೆ, ಇಲ್ಲ ಹೆಂಗಿದ್ರು ಫ್ಯೂಚರ್ ಅಲ್ಲಿ ನೀವಿಬ್ರು ಒಂದಾಗಲ್ಲ ಅಂತ ನನಗೆ ಚೆನ್ನಾಗೇ ಗೊತ್ತು, ಇನ್ ಕೇಸ್ ನಿಮ್ಮಿಬ್ಬರ ಮಧ್ಯೆ ಆತರ ಒಂದು ಕಮಿಟ್ಮೆಂಟ್ ಆಗಿದ್ದಾಗ ಇನ್ ಫ್ಯೂಚರ್ ಅಲ್ಲಿ ನೀವು ಒಬ್ರಿಗೊಬ್ರು ನೋಡ್ಕೊಂಡಾಗ ಒಂದು ಎಂಬಾರಸ್ಮೆಂಟ್ ಇರತ್ತಲ್ವಾ, ಅದರಿಂದ ನಾನು ಹತ್ರ ಹೇಳ್ತಾ ಇದೀನಿ ಅಂದಾಗ ಇವಾಗ ಜಿಯಾಗೆ ಸ್ವಲ್ಪ ಸೀರಿಯಸ್ನೆಸ್ ಗೊತ್ತಾಗುತ್ತೆ. ಅವಳು ಕೇಳ್ತಾಳೆ, ಏನ್ದ್ರ ಬಗ್ಗೆ ಹೇಳ್ತಾ ಇದೀಯ ನೀನು ಅಂದಾಗ ಹೀರೋ ಅವ್ರ ತಂಗಿ ಹೇಳ್ತಾಳೆ, ನಿಮ್ ಮದ್ವೆಗೆ ನಮ್ಮಮ್ಮ ನಿಜವಾಗ್ಲೂ ಒಪ್ಕೊಳ್ಳೋದಿಲ್ಲ. ಇನ್ನೊಂದ್ ವಿಷಯ ಏನಂದ್ರೆ ಏನಕ್ಕೆ ಹೀರೋ ಗ್ರಾಜುಯೇಷನ್ ಮುಗಿದ ಮೇಲೆ ಕೂಡ ಚೈನಾಗ್ ಬಂದಿಲ್ಲ ಅಂತ ಅನ್ಕೊಂಡಿದ್ಯಾ ಅಂತ ಕೇಳಿದಾಗ ಜಿಯಾ ಹೇಳ್ತಾಳೆ, ನನಗ್ ಗೊತ್ತಲ್ವಾ ನಿಮ್ಮಮ್ಮ ಯಾವಾಗೂ ನಿಮ್ಮ ಅಣ್ಣ ಜೊತೆನೆ ಇರ್ಬೇಕಂತ ಅನ್ಕೊಳ್ತಾರೆ, ಅದಕ್ಕೆ ಅಂದಾಗ ಅದು ಒಂದು ಕಾರಣ ಆದ್ರೆ ಕೂಡ ಅದೆಲ್ಲ ಮುಖ್ಯವಾದ ಕಾರಣ, ಅವ್ನ್ ಎಲ್ಲೇ ಇದ್ರು
ಇದ್ರು ನಮ್ಮಮ್ಮಗ್ ಓಕೆನೆ, ಆದ್ರೆ ನಿಮ್ ಜೊತೆ ಇರೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅಂದ್ರೆ ನಿಮ್ಮ ಅಪ್ಪನಾಗ್ಲಿ ಝ್ಯಾಂಗ್ನಾಗ್ಲಿ ನಿಮ್ 3 ಜನ ನೋಡಿದ್ರೆ ನಮ್ಮಗ್ ಇಷ್ಟನೇ ಆಗೋದಿಲ್ಲ. ಅದಕ್ಕೆ ಅವರು ಅವನನ್ನ ಕಳಿಸ್ಲಿಲ್ಲ. ಇದನ್ನ ಎಷ್ಟೋ ಸತಿ ಅವ್ನು ಹೇಳಕ್ಕೆ ಟ್ರೈ ಮಾಡಿದ್ರೆ ಕೂಡ ನಮ್ಮಮ್ಮ ಅವ್ನ ಮಾತನ್ನ ಕೇಳಿಲ್ಲ. ಅವಾಗೂ ಅಷ್ಟೇ ಇವಾಗೂ ಅಷ್ಟೇ. ಅವ್ರು ಇವಾಗ ಚೈನಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಇವಾಗ ಅವ್ನು ಹೋಗ್ಬಿಟ್ಟು ಹೇಳಿದ್ರೆ ಕೂಡ ನಮ್ಮಮ್ಮ ಏನು ಕೇಳಲ್ಲ, ನಾನ್ ಹೇಳಿದ್ರೆ ಕೂಡ ಅವ್ರು ಕೇಳಿಸ್ಕೊಳ್ಳಲ್ಲ ಅಂತ ಎಲ್ಲ ಓಪನ್ ಆಗಿ ಹೇಳ್ತಾಳೆ. ಅದು ಜಿಯಾ ಮೇಲೆ ಒಂದು ಕನ್ಸರ್ನ್ ಇಂದಾನೆ ಹೇಳೋದು. ಹೇಳ್ಬಿಟ್ಟು ಅವ್ಳು ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾಳೆ. ಇಷ್ಟು ದಿನ ಜಿಯಾ ಬಗ್ಗೆ ಎಲ್ಲರೂ ಅಂದ್ರೆ ಜಿಯಾಗೆ ಎಲ್ಲರೂ ಸಪೋರ್ಟಿವ್ ಆಗಿ ಮಾತಾಡ್ತಾ ಇರೋದ್ರಿಂದ ಜಿಯಾಗ ಒಂದ್ ಧೈರ್ಯ ಇತ್ತು, ಹೆಂಗೋ ಹೀರೋ ಅವ್ರ ಅಮ್ಮನ ಮ್ಯಾನೇಜ್ ಮಾಡ್ಬೋದು ಅಂತ. ಆದ್ರೆ ಇವಾಗ ಅವ್ರ ತಂಗಿನೇ ಈ ತರ ಅವ್ರ ಅಮ್ಮ ಬಗ್ಗೆ ಹೇಳ್ಬಿಟ್ಟು ಹೋಗ್ತಾ ಇರೋದ್ರಿಂದ ಇವಳಿಗೆ ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅಂತ ಒಂದು ಭಯ ಸ್ಟಾರ್ಟ್ ಆಗ್ಬಿಟ್ಟಿರತ್ತೆ. ಇವಾಗ ಇನ್ನೊಂದ್ ಕಡೆ ಜಿಯಾ ಅವ್ರ ಅಪ್ಪ ಅವ್ರ ರೆಸ್ಟೋರೆಂಟ್ ಅಲ್ಲಿ ತೋರಿಸ್ತಾರೆ. ಆ ಟೀಚರ್ ಲೇಡಿ ಒಬ್ರು ಬರ್ತಾರಲ್ಲ, ಅವರು ಮತ್ತೆ ಬ್ರೋಕರ್ ಆಂಟಿ ಇಬ್ರು ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಬ್ರೋಕರ್ ಆಂಟಿ ಹೇಳ್ತಾರೆ, ಜಿಯಾ ಅವ್ರಪ್ಪ ನಿನ್ ಜೊತೆ ತುಂಬಾ ಸಂತೋಷವಾಗಿ ಮಾತಾಡ್ತಾರಲ್ಲ, ನೀವಿಬ್ರು ಡೇಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಹೋಗ್ತಾ ಇರೋಂಗಿದೆ, ಹಿಂಗೆ ಹೋಗ್ತಾ ಇದ್ರೆ ಆದಷ್ಟು ಬೇಗ ಮದ್ವೆ ಆಗ್ಬಿಡತ್ತೆ ಅಂತಂದಾಗ ಈ ಟೀಚರ್ ಆಂಟಿ ಹೇಳ್ತಾರೆ, ಇಲ್ಲ ಅಕ್ಕ ನನ್ಗೆ ಯಾಕೋ ಆತರ ಅನ್ನಿಸ್ತಾ ಇಲ್ಲ, ಅವ್ರು ನನ್ನ ಜಸ್ಟ್ ಒಂದು ಫ್ರೆಂಡ್ ಆಗಿ ನೋಡ್ತಿದ್ದಾರೆ ಅಂದಾಗ ಈ ಬ್ರೋಕರ್ ಆಂಟಿ ಹೇಳ್ತಾರೆ, ಚಾಚಾ ನೀನ್ ಯಾಕೆ ಆತರ ಅನ್ಕೊಳ್ತೀಯ, ನನ್ಗೆ ಯಾಕೋ ಆತರ ಅನ್ನಿಸ್ತಾ ಇಲ್ವೇ, ಜಿಯಾ ಅವ್ರಪ್ಪಗೆ ಇಷ್ಟ ಆಗಿರೋದ್ರಿಂದಾನೆ ಅವರು ಯಾರಿಗೂ ಹೇಳ್ಕೊಡದೆ ಇರೋ ತರ ಅಂದ್ರೆ ನಿನಗ್ ಬಂದು ಅಡಿಗೆ ಹೇಳ್ಕೊಡ್ತಾ ಇದಾರೆ, ಆದ್ರೆ ನೀನ್ ಯಾಕೆ ಅದ್ರ ಆತರ ನೋಡ್ತಾ ಇಲ್ಲ ಅಂದಾಗ, ಇಲ್ಲ ನನ್ಗೆ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನನ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೇನೆ ಝ್ಯಾಂಗ್ ಅವ್ರಮ್ಮ ಒಳಗಡೆ ಬರ್ತಾರೆ. ಆಗ ಅಲ್ಲಿರೋ ಕೆಲಸ ಮಾಡೋ ಹುಡುಗಿ ಹೇಳ್ತಾಳೆ, ಆಂಟಿ ಹೆಮಿ ಆಂಟಿ ಜಿಯಾ ಅವ್ರಪ್ಪ ಬಂದು ಈಗ ತಾನೆ ಹೊರಗಡೆ ಹೋದ್ರು, ಹೇಳಿಲ್ವಾ ನಿಮ್ ಹತ್ರ ಅಂತ ಕೇಳಿದಾಗ ಇವ್ರು ಹೇಳ್ತಾರೆ, ಇಲ್ಲ ನಾನು ಕಾಲ್ ಮಾಡಿದ್ದೆ, ಅವ್ರು ಬರೋದ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು, ಆದ್ರೆ ನಾನು ಆಲ್ಮೋಸ್ಟ್ ಬಂದ್ಬಿಟ್ಟಿದ್ದೆ, ಸೊ ಏನಕ್ಕೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟೆ, ನಾನು ಸ್ವಲ್ಪ ವೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆತರ ಕುತ್ಕೊಳಕ್ ಹೋದಾಗ ಆ ಬ್ರೋಕರ್ ಆಂಟಿ ಬಂದು ಝ್ಯಾಂಗ್ ಅವ್ರ ಅಮ್ಮನ ನೋಡ್ಬಿಟ್ಟು ಕರೀತಾರೆ, ಹೇ ಹೆಮಿ ಚೆನ್ನಾಗಿದ್ಯಾ, ಎಷ್ಟು ದಿನ ಆಯ್ತು ನಿನ್ನ ನೋಡಿ ಅಂತ ಹೇಳಿದಾಗ ಅವ್ರು ಕೂಡ ಇವ್ರನ್ನ ಐಡೆಂಟಿಫೈ ಮಾಡಿದ್ರೇನೋ, ಓ ಅಕ್ಕ ನೀವಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಹಂಗೆ ಇಬ್ರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಆ ಬ್ರೋಕರ್ ಆಂಟಿ ಅವ್ರನ್ನ ಇಂಟ್ರೊಡ್ಯೂಸ್ ಕೂಡ ಮಾಡಿಸ್ತಾರೆ. ಇವ್ರು ಬಂದು ಇಲ್ಲಿ ಕೆಲಸ ಮಾಡ್ತಾ ಇರೋ ಟೀಚರು, ಮತ್ತೆ ಝ್ಯಾಂಗ್ ಅವ್ರ ಅಮ್ಮಗೆ ಕೂಡ ಹೇಳ್ತಾರೆ, ಇವ್ರು ಬಂದು ಝ್ಯಾಂಗ್ ಅವ್ರ ಅಮ್ಮ ಅಂತ ಹೇಳಿದಾಗ ಇವ್ರು ಕೂಡ ಮೇಲಿಂದ ಕೆಳಗಡೆ ನೋಡ್ತಾರೆ, ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾಳೆ, ಚಿಕ್ಕ ಹುಡುಗಿ ತರನೇ ಇದ್ದಂಗಿದ್ದಾಳಲ್ವಾ ಅಂತ. ಅದಕ್ಕೆ ಜಿಯಾ ಅವರಪ್ಪ ಬಂದು ಇವ್ರನ್ನ ಇಷ್ಟ ಪಡ್ತಾ ಇರೋದು ಅಂತ ಈ ಟೀಚರ್ ಆಂಟಿಗೆ ಅರ್ಥ ಆಗೋಯ್ತು. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಜಿಯಾ ಅವರಪ್ಪ ಕೂಡ ಒಳಗಡೆ ಬರ್ತಾರೆ. ಓ ಹೆಮಿ ನೀವ್ ಬಂದ್ ಎಷ್ಟೊತ್ತಾಯ್ತು, ತುಂಬಾ ಹೊತ್ತಾಯ್ತಾ, ಸಾರಿ ಸ್ವಲ್ಪ ಲೇಟ್ ಆಗೋಯ್ತು, ಟ್ರಾಫಿಕ್ ಇತ್ತು, ಅದಕ್ಕೆ ಬೇಗ ಬರಕ್ ಆಗ್ಲಿಲ್ಲ ಅಂತ ಹೇಳಿ ಮಾತಾಡುವಾಗ ಆ ಬ್ರೋಕರ್ ಆಂಟಿ ಕೇಳ್ತಾರೆ, ಓ ನೀವಿಬ್ರು ಅವಾಗವಾಗ ಮೀಟ್ ಮಾಡ್ತೀರಾ, ಸುಮಾರು ಸತಿ ಮೀಟ್ ಮಾಡ್ಕೊಂಡಂಗಿದ್ದೀರಾ ಅಂತ ಕೇಳಿದಾಗ ಹೌದೌದು ಸುಮಾರು ಸತಿ ಮೀಟ್ ಮಾಡಿದೀವಿ, ಅದ್ರಲ್ಲೂ ಇವತ್ತು ನಂಗೆ ಕುಕಿಂಗ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ರು, ಅದ್ರಿಂದನೇ ನಾನ್ ಬಂದೆ ಅಂತ ಝ್ಯಾಂಗ್ ಅವ್ರಮ್ಮ ಹೇಳಿದಾಗ ಸೊ ಈಗ ಬ್ರೋಕರ್ ಆಂಟಿಗೆ ಏನ್ ನಡೀತಿದೆ ಅಂತ ಗೊತ್ತಾಗೋಯ್ತು. ಅವ್ರು ಸ್ಲೋ ಆಗಿ ಹಂಗೆ ಆ ಟೀಚರ್ ಲೇಡಿನ ನೋಡಿದಾಗ ಆ ಲೇಡಿ ಹೇಳ್ತಾರೆ, ಎಲ್ಲಾ ಗಂಡಸರು ಇಷ್ಟೇ, ಮನ್ಸ್ನ ನೋಡೋದಿಲ್ಲ, ಹುಡುಗಿ ಚೆನ್ನಾಗಿದ್ದಾಳ ಅಂತ ಮಾತ್ರ ನೋಡ್ತಾರೆ, ಹೆಮಿ ಚೆನ್ನಾಗೇ ಇದಾರಲ್ವಾ, ಅದಕ್ಕೆ ಜಿಯಾ ಅವ್ರ ಅಪ್ಪಗೆ ಹೆಮಿ ಮೇಲೆ ಇಷ್ಟ ಆಗ್ಬಿಟ್ಟಿದೆ ಅಂತ ಒಂಥರ ವ್ಯಂಗ್ಯವಾಗಿ ಹೇಳ್ತಾರ. ಈ ಬ್ರೋಕರ್ ಆಂಟಿ ಒಂಥರ ವ್ಯತ್ಯಾಸವಾಗಿ ನೋಡ್ತಾರೆ, ಇವ್ರು ಏನ್ ಇದ್ರ ಬಗ್ಗೆ ಮಾತಾಡ್ತಾ ಇದಾರೆ ಅನ್ನೋ ತರ, ಮೀನ್ಸ್ ಒಂಥರ ಇದುವರೆಗೂ ಕ್ಲೋಸ್ ಆಗಿ ಮಾತಾಡ್ಕೊಳ್ತಾ ಇದ್ರಲ್ಲ, ಇವಾಗ ಯಾಕೆ ಆತರ ಮಾತಾಡ್ತಾ ಇಲ್ಲ ಅಂತ. ಅದಕ್ಕೆ ಜಿಯಾ ಅವ್ರಪ್ಪ ಹೇಳ್ತಾರೆ, ಇಲ್ಲಿ ನೋಡಿ ಅಕ್ಕ, ನೀವ್ ಬಂದು ನಮ್ಮಿಬ್ಬರ ಮಧ್ಯೆ ಇರೋದು ಒಂದು ರಿಲೇಶನ್ಶಿಪ್, ನಾವು ಡೇಟಿಂಗ್ ಮಾಡ್ತಾ ಇದೀವಿ ಅಂತ ನೀವ್ ಅನ್ಕೊಂಡಿದ್ದು, ಆದ್ರೆ ಈ ಟೀಚರ್ ಲೇಡಿ ಬಂದು ತುಂಬಾ ಒಳ್ಳೆಯವರು, ನನ್ಗೊಂದು ಒಳ್ಳೆ ಫ್ರೆಂಡ್, ನಾನು ಅದನ್ನ ಅವ್ರಿಗೆ ಅರ್ಥ ಆಗೋ ತರ ಹೇಳಿದೀನಿ ಅಂದಾಗ ಇವಾಗ ಈ ಟೀಚರ್ ಲೇಡಿ ಕೂಡ ಸ್ವಲ್ಪ ಕೋಪ ಬರುತ್ತೆ. ಆಕ್ಚುಲಿ ಅವ್ರು ಆಲ್ರೆಡಿ ಎಕ್ಸ್ಪ್ರೆಸ್ ಮಾಡಿರ್ತಾರೆ ನಿಮ್ ಮೇಲೆ ನನ್ಗೆ ಆತರ ಒಂದು ಫೀಲಿಂಗ್ ಇಲ್ಲ ಅಂತ. ಸೊ ಈ ಟೀಚರ್ ಲೇಡಿಗೆ ಜಿಯಾ ಅವ್ರಪ್ಪ ಅಂದ್ರೆ ಇಷ್ಟ ಇರತ್ತಲ್ವಾ, ಅದಕ್ಕೆ ಅವ್ರು ಹೇಳ್ತಾರೆ, ಎಲ್ಲಾ ಗಂಡಸರು ಒಂದೇ ತರನೇ, ಆಕ್ಚುಲಿ ನನ್ನ ಡೇಟಿಂಗ್ ಗೋಸ್ಕರ ತುಂಬಾ ಜನ ಬಂದ್ರು, ಬಟ್ ನನ್ಗೆ ಎಲ್ಲರದ್ರಲ್ಲೂ ಜಿಯಾ ಅವ್ರ ಅಪ್ಪನೇ ತುಂಬಾ ಇಷ್ಟ ಆಗಿದ್ದು, ಯಾಕಂದ್ರೆ ಅವ್ರ ಮನ್ಸು ಅಷ್ಟು ಒಳ್ಳೇದು ಅಂತಾನೆ ನಾನು ಇಷ್ಟಪಟ್ಟಿದ್ದು, ಆದ್ರೆ ಅವ್ರು ಕೂಡ ಇವಾಗ ಒಂದು ಹುಡುಗಿ ಅಂದಾರ ನೋಡಿ ಬೀಳ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂದಾಗ ಝ್ಯಾಂಗ್ ಅವ್ರಮ್ಮ ಹೇಳ್ತಾರೆ, ನಿಜನೇ ನೀವ್ ಹೇಳಿದ್ದು, ಅವ್ರಿಗೆ ತುಂಬಾ ಒಳ್ಳೆ ಮನ್ಸಿದೆ, ಅದೇ ತರ ನನಗ ಅಂದ ಇದೆ, ಅವ್ರು ನನ್ನಲ್ಲಿ ಅದನ್ನ ಇಷ್ಟಪಟ್ರು, ಅದ್ರಲ್ಲಿ ವ್ಯತ್ಯಾಸ ಏನ್ ಇಲ್ವಲ್ಲ ಅನ್ನೋ ತರ ಕೇಳಿದಾಗ ಇದಕ್ ಮೇಲೆ ಟೀಚರ್ ಆಂಟಿಗೆ ಏನ್ ಮಾತಾಡಕ್ಕಿದೆ, ಅವ್ರು ಸೈಲೆಂಟ್ ಆಗಿ ಹೋಗ್ತಾರೆ. ಸರಿ ಬನ್ನಿ ಅಂತ ಜಿಯಾ ಅವ್ರಪ್ಪ ಕೂಡ ಝ್ಯಾಂಗ್ ಅವ್ರಮ್ಮ ಅಲ್ಲಿಂದ ಕರ್ಕೊಂಡು ಹೊರಟೋಗ್ತಾರೆ. ಅವ್ರಿಬ್ರು ಹತ್ರ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಝ್ಯಾಂಗ್ ಅವ್ರಮ್ಮ ಕೇಳ್ತಾರೆ, ಇಷ್ಟು ವರ್ಷದಲ್ಲಿ ನೀವ್ ಯಾವ್ದು ಹುಡುಗಿನ ಕೂಡ ಡೇಟ್ ಮಾಡ್ಲಿಲ್ವಾ, ಯಾರು ನಿಮ್ಗೆ ಇಷ್ಟ ಆಗಿಲ್ವಾ ಅಂತಂದಾಗ ಜಿಯಾ ಅವ್ರಪ್ಪ ಹೇಳ್ತಾರೆ, ಮಕ್ಕಳು ಚಿಕ್ಕವರಾಗಿರ್ಬೇಕಾದ್ರೇನೆ ನನ್ಗೆ ಆತರ ಒಂದು ಇಂಟ್ರೆಸ್ಟ್ ಬಂದಿಲ್ಲ, ಇವಾಗ ಎಲ್ಲರೂ ತಲೆಗ್ ಮೇಲೆ ಆಗಿದ್ದಾರೆ, ಅವ್ರವ್ರ ಲೈಫ್ ನೋಡೋಷ್ಟು ದೊಡ್ಡವರಾಗಿದ್ದಾರೆ, ನನ್ಗೆ ಯಾಕೆ ಇವಾಗ ಅದಲ್ಲ ಅಂತ ನಾನ್ ಸುಮ್ನೆ ಇದ್ರೆ ಕೂಡ ಜಿಯಾ ಸುಮ್ನೆ ಇರ್ತಾ ಇಲ್ಲ, ಅವಳೆ ಆ ಬ್ರೋಕರ್ ಆಂಟಿ ಹತ್ರ ಹೇಳಿ ಆ ಟೀಚರ್ ಲೇಡಿನ ಪರಿಚಯ ಮಾಡಿಸಿದ್ದು, ಟೀಚರ್ ಲೇಡಿ ಕೂಡ ಪಾಪ ತುಂಬಾ ಒಳ್ಳೆಯವರು, ಆದ್ರೆ ನನ್ಗೆ ಅರ್ಥ ಆಗೋ ತರ ಹೇಳಿದೆ, ಡೇಟಿಂಗ್ ಎಲ್ಲ ನಮ್ಗೆ ಸೆಟ್ ಆಗಲ್ಲ, ನಾವಿಬ್ರು ಫ್ರೆಂಡ್ಸ್ ಆಗಿರೋಣ ಅಂತ. ಸೊ ಅವ್ರೀಗ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅನ್ನೋ ತರ ಹೇಳ್ತಾರೆ. ಝ್ಯಾಂಗ್ ಅವ್ರಮ್ಮ ಹೇಳ್ತಾರೆ, ಆದ್ರೆ ನಾನ್ ಬಂದು ನಿಮ್ನ ಡೇಟ್ ಮಾಡ್ತಾ ಇರ್ಬೇಕಾದ್ರೆ ಅಂದ್ರೆ ಆ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಜಿಯಾಗೆ ನನ್ನ ಅಂದ್ರೆ ಇಷ್ಟನೇ ಆಗ್ತಾ ಇರ್ಲಿಲ್ವಲ್ಲ, ಎಷ್ಟೋ ಸತಿ ನನಗೆ ಕಿವಿ ಕೇಳಿಸೋ ತರಾನೇ ನನ್ನ ಬೈದಿದ್ದಾಳಲ್ವಾ ಅನ್ನೋ ತರ ಅಂದಾಗ ಜಿಯಾ ಅವರಪ್ಪ ಹೇಳ್ತಾರೆ, ಚಾಚಾ ಅವಾಗ ಅವಳು ಇನ್ನೂ ಚಿಕ್ಕವಳಲ್ವಾ, ಅವಳಿಗೆ ಆ ಟೈಮಲ್ಲಿ ಸ್ಟೆಪ್ ಮದರ್ ಬೇಡ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಹೇಳಿರ್ತಾಳೆ ಅಷ್ಟೇ, ಬಟ್ ಅವಳು ಆತರ ಅವಳಲ್ಲ, ತುಂಬಾ ಒಳ್ಳೆಯವಳು ಅಂದಾಗ ಝ್ಯಾಂಗ್ ಅವ್ರಮ್ಮ ಹೇಳ್ತಾರೆ, ನನಗೆ ಜಿಯಾ ಬಗ್ಗೆ ಚೆನ್ನಾಗೇ ಗೊತ್ತು, ಅವಳು ಎಷ್ಟು ಒಳ್ಳೆಯವಳು ಅಂತ ಕೂಡ ನನಗೆ ಗೊತ್ತು, ಇವಾಗವರೆಗೂ ನಿಮ್ ಮೇಲೆ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾಳೆ, ಆದ್ರೆ ಈಗ ಅವರೆಲ್ಲ ದೊಡ್ಡವರಾಗಿದ್ದಾರಲ್ವಾ, ಇವಾಗ ನನ್ ಜಿಯಾಗೆ ಸ್ಟೆಪ್ ಮದರ್ ಆಗಿ ಬರೋದ್ರಲ್ಲಿ ಅವಳಿಗೇನು ಪ್ರಾಬ್ಲಮ್ ಇಲ್ವಲ್ಲ ಅನ್ನೋ ತರ ಹೇಳಿದಾಗ ಇದನ್ನ ಜಿಯಾ ಅವರಪ್ಪ ಬಂದು ಸರಿಯಾಗಿ ಕೇಳಿಸ್ಕೊಳ್ಳೋದಿಲ್ಲ. ಹೌದೌದು ನೀವ್ ಹೇಳೋದು ಕರೆಕ್ಟೇ ಅಂತ ಹೇಳ್ಬಿಡ್ತಾರೆ, ಆದ್ರೆ ಸ್ವಲ್ಪ ತಾದ್ಮೇಲೆನೆ ಇವ್ರು ಯಾವ ಅರ್ಥದಲ್ಲಿ ಹೇಳಿದ್ರು ಅನ್ನೋದು ಇವ್ರಿಗೆ ಅರ್ಥ ಆಗುತ್ತೆ. ಇದಕ್ ಮೇಲೆ ಅವ್ರ ಹತ್ರ ಹೆಂಗ್ ಮಾತಾಡಕ್ಕಾಗತ್ತೆ, ಸೈಲೆಂಟ್ ಆಗ್ಬಿಡ್ತಾರೆ. ಸ್ಟೆಪ್ಸ್ ಇಳಿಬೇಕಾದ್ರೂ ಅಷ್ಟೇ ಝ್ಯಾಂಗ್ ಅವ್ರಮ್ಮ ಹತ್ರ ನಿಧಾನ ಸ್ಟೆಪ್ಸ್ ನ ಇಳಿರಿ ಅಂತ ಹೇಳ್ತಾರೆ. ಅವ್ರ ಹತ್ರ ಸ್ಪೀಡ್ ಆಗಿ ಇಳಿತಾ ಇರ್ಬೇಕಾದ್ರೂ ಕೈ ಇಡ್ಕೋಬೇಕು ಅಂತ ನೋಡ್ತಾರೆ, ಆದ್ರೆ ಇಡ್ಕೊಳಕ್ ಆಗ್ತಾ ಇಲ್ಲ. ಇನ್ನು ಹೇಳ್ಬೇಕಂದ್ರೆ ಝ್ಯಾಂಗ್ ಅವ್ರಮ್ಮ ಅಂದ್ರೆ ಜಿಯಾ ಅವರಪ್ಪಗೆ ಅವಾಗಿಂದ ಇಷ್ಟ.
ಇಷ್ಟನೇ. ಇವಾಗ ಇನ್ನೊಂದ್ ಕಡೆ ಹೀರೋನ ತೋರಿಸ್ತಾರೆ. ಅವ್ನು ಹಾಸ್ಪಿಟಲ್ ಇರ್ಬೇಕಾದ್ರೆ ಅವ್ರ ಅಮ್ಮ ಕಾಲ್ ಮಾಡಿರ್ತಾರೆ. ಏನಂದ್ರೆ ಊರಿಂದ ಬೇಕಂತಾನೆ ಅವ್ರ ಆಂಟಿನ ಕರ್ಸ್ಬಿಟ್ಟಿರ್ತಾರೆ. ಈಗ ಇವ್ರ ಮನೆದು ಆ ಪಾಸ್ವರ್ಡ್ ಗೊತ್ತಾಗ್ಬೇಕಲ್ವಾ, ಅದ್ರಿಂದಾನೆ ಅವ್ರು ಕಾಲ್ ಮಾಡ್ಬಿಟ್ಟಿದ್ರೆ ನಿಮ್ ಆಂಟಿ ಬಂದಿದ್ದಾರೆ ಕಣೋ, ನಾನು ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ, ಬೇಗ ಬೇಗ ಡೋರ್ದು ಲಾಕ್ ಓಪನ್ ಮಾಡೋದು ಕೋಡ್ ಹೇಳು, ನಾನು ಓಪನ್ ಮಾಡ್ಕೊಂಡು ಒಳಗಡೆ ಹೋಗ್ತೀನಿ ಅಂತ ಕೇಳ್ತಾ ಇದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಇಲ್ಲಿ ಏನ್ ನಡೀತಾ ಇದೆ ಅಂತ. ಅದಕ್ಕೆ ಅವ್ನ ಅಂತಾನೆ, ಅಮ್ಮ ನಾನೀಗ ತುಂಬಾ ಇಂಪಾರ್ಟೆಂಟ್ ಕೆಲಸದಲ್ಲಿ ಇದೀನಿ, ನನ್ಗೆ ಈಗ ಸದ್ಯಕ್ಕೆ ಬರಕ್ ಆಗೋದಿಲ್ಲ, ಕೆಳಗಡೆ ರಿಸೆಪ್ಷನ್ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿ ನಿಮ್ ಥಿಂಗ್ಸ್ ಏನಿದೆಯೋ ಅಲ್ಲಿ ಇಟ್ಬಿಟ್ಟು ಹೋಗ್ರಿ, ಅಲ್ಲಿ ವೇಟಿಂಗ್ ಹಾಲ್ ಇದೆ, ಸ್ವಲ್ಪ ರೆಸ್ಟ್ ತಗೊಂಡು ನೀವು ಅಲ್ಲಿಂದ ಹೋಗ್ರಿ ಅಂತ ಹೇಳ್ತಾರೆ. ಇವ್ರ ಅಮ್ಮಗ್ ಒಂಥರ ಕೋಪ ಆಗುತ್ತೆ, ಇವ್ನ ಯಾಕೆ ನನ್ನ ಹತ್ರ ಹೇಳ್ತಾ ಇಲ್ಲ ಅಂತ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಜಿಯಾ ಕೂಡ ಅಲ್ಲಿಗೆ ಬರ್ತಾಳೆ, ಸ್ವಲ್ಪ ಡಲ್ ಆಗೇ ಬರ್ತಾಳೆ. ಆಕ್ಚುಲಿ ಜಿಯಾಗಿ ಇವಾಗ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಏನಂದ್ರೆ ಅವಳು ತುಂಬಾ ಕಷ್ಟಪಟ್ಟು ಒಂದು ಡಿಸೈನ್ ನ ರೆಡಿ ಮಾಡಿರ್ತಾಳೆ, ಆದ್ರೆ ಅದನ್ನ ಬೇರೆ ಯಾರೋ ಕಾಪಿ ಮಾಡ್ಬಿಟ್ಟು ಅದು ಅವ್ರದೇ ಡಿಸೈನ್ ಅಂತ ಹೇಳಿ ಅದನ್ನ ಪಬ್ಲಿಷ್ ಮಾಡಕ್ಕೆ ರೆಡಿ ಆಗ್ಬಿಟ್ಟಿರ್ತಾರೆ. ಅದರಿಂದ ಇವಳು ಸ್ವಲ್ಪ ಟೆನ್ಷನ್ ಅಲ್ಲೇ ಬರ್ತಾಳ. ಆದ್ರೆ ಟಕ್ಕಂತ ಹೀರೋರಮ್ಮ ಬಂದಿರೋದ್ರ ನೋಡ್ಬಿಟ್ಟು ಇವಳು ಸೈಲೆಂಟ್ ಆಗ್ತಾಳೆ. ಇದ್ರೂ ಹೀರೋರಮ್ಮ ಹೇಳ್ತಾರೆ, ಸರಿ ಸರಿ ಕಣೋ ಜಿಯಾ ಬಂದ್ಲು, ನಾನ್ ಜಿಯಾ ಹತ್ರ ಡೋರ್ನ ಓಪನ್ ಮಾಡಿಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ನ ಕಟ್ ಮಾಡ್ಬಿಡ್ತಾರೆ. ಹೀರೋಗೆ ಸಕ್ಕ ಟೆನ್ಷನ್ ಆಗುತ್ತೆ. ನಿಜವಾಗ್ಲೂ ಇವಾಗ ಅಮ್ಮ ಬಂದಿದ್ದಾರೆ ಅಂತಂದ್ರೆ ಜಿಯಾಗ್ ಏನೋ ಒಂದು ಪ್ರಾಬ್ಲಮ್ ಮಾಡ್ತಾರೆ, ಸುಮ್ನೆ ಅವಳಿಗೆ ಹರ್ಟ್ ಆಗೋ ತರ ನಡ್ಕೊಳ್ತಾರೆ. ಫಸ್ಟ್ ಅಲ್ಲಿಂದ ಹೋಗ್ಬೇಕು ಅಂತ ಅವ್ನ್ ದಡ ಬುಡ ಅಂತ ಅಲ್ಲಿಂದ ಬರಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ನೋಡಿದ್ರೆ ಹೀರೋರಮ್ಮ ಬಂದು ಆ ಪಕ್ಕದಲ್ಲಿರೋ ಆಂಟಿಗೆ ಜಿಯಾನ ಈ ಹುಡ್ಗಿ ಬಂದು ಲಿಂಗ್ ಚಿಕ್ಕೋನಾಗಿರ್ಬೇಕಾದ್ರೆ ಮನೆ ಕೆಳಗಡೆ ಇದ್ದಿದ್ ಹುಡ್ಗಿನೇ ಅನ್ನೋ ತರ ಇಂಟ್ರೊಡ್ಯೂಸ್ ಮಾಡಿಸ್ತಾರ. ಇದರಿಂದ ಅವಳಿಗೆ ಒಂಥರ ತುಂಬಾ ಬೇಜಾರಾಗ್ಬಿಡತ್ತೆ. ಯಾಕಂದ್ರೆ ಇಷ್ಟಪಡ್ತಿದಾರೆ ಅಂತ ಗೊತ್ತಿದ್ದು ಕೂಡ ಈ ತರ ಹೇಳ್ತಿದಾರಲ್ವಾ. ಆದ್ರೆ ಜಿಯಾನು ಸ್ವಲ್ಪ ಯೋಚನೆ ಮಾಡ್ಲಿಲ್ಲ. ಅವಳು ಹೋಗ್ಬಿಟ್ಟು ಡೋರ್ಗೆ ಫಿಂಗರ್ ಪ್ರಿಂಟ್ ಎಲ್ಲ ಕೊಟ್ಟು ಡೋರ್ನ ಓಪನ್ ಮಾಡಿದ ತಕ್ಷಣ ಹೀರೋರಮ್ಮಗೆ ಟೆನ್ಷನ್ ಆಗುತ್ತೆ, ಇದೆಲ್ಲ ಟೈಮ್ ಇದನ್ನೆಲ್ಲ ನೋಡ್ಬೇಕಂತ. ಸರಿ ಇನ್ನೇನ್ ಮಾಡೋದು ಅಂತ ಒಳಗಡೆ ಹೋದ್ರೆ ಜಿಯಾ ಪಾಪ ಇವರು ತುಂಬಾ ಟಯರ್ಡ್ ಆಗಿ ಬಂದಿರ್ತಾರೆ ಅಂತ ಇವಳೆ ಒಳಗಡೆ ಹೋಗಿ ಅವ್ರಿಗೆ ವಾಟರ್ ಮಿಲನ್ ಎಲ್ಲ ಕಟ್ ಮಾಡ್ಕೊಂಡು ಜ್ಯೂಸ್ ಎಲ್ಲ ಮಾಡ್ಕೊಂಡ್ ಬಂದ್ಕೊಟ್ಟು ತುಂಬಾ ಪ್ರೀತಿಯಿಂದ ವಾಟರ್ ಮಿಲನ್ ಎತ್ಕೊಟ್ರೆ ಆಂಟಿ ತಗೊಳ್ತಾರೆ. ಆದ್ರೆ ಹೀರೋರಮ್ಮ ತಗೊಳ್ಳೋದಿಲ್ಲ. ಇಲ್ಲ ಇಲ್ಲ ನನಗ್ ಬೇಡ, ನನಗೆ ವಾಟರ್ ಮಿಲನ್ ಸೆಟ್ ಆಗೋದಿಲ್ಲ, ನೀನ್ ಅದನ್ನ ಅಲ್ಲೇ ಇಟ್ಬಿಟ್ಟು ನಿನ್ಗೇನಾದ್ರೂ ಬೇರೆ ಕೆಲಸ ಇದ್ರೆ ಮಾಡ್ಕೋ ಹೋಗು ಅಂತ ಹೇಳ್ತಾರೆ. ಅದಕ್ಕೆ ಜಿಯಾ ಹೇಳ್ತಾಳೆ, ಇಲ್ಲ ಆಂಟಿ ನನ್ಗೇನು ಕೆಲಸ ಇಲ್ಲ, ನೀವು ತುಂಬಾ ಟಯರ್ಡ್ ಆಗಿ ಬಂದಿದ್ದೀರಲ್ವಾ, ನಿಮ್ಗೆ ಬೇರೆ ಏನಾದ್ರು ಬೇಕಿದ್ರೆ ಹೇಳಿ ನಾನು ತಂದ್ಕೊಡ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಹೀರೋರಮ್ಮಗೆ ಇವಳನ್ನ ನೋಡಿದ್ರೇನೆ ಆಗಲ್ವಲ್ಲ, ಯಾವ್ದಾದ್ರು ಒಂದ್ ವಿದ್ದಲ್ಲಿ ಅವಳಿಗೆ ಹರ್ಟ್ ಮಾಡ್ತಾನೆ ಇರ್ಬೇಕು ಅಂತ ಪಕ್ಕದಲ್ಲಿರೋ ಆಂಟಿ ಹತ್ರ ಹೇಳ್ತಾರೆ. ನಾನು ಈ ಹುಡುಗಿನ ನೋಡಿದಾಗ ತುಂಬಾ ಚಿಕ್ಕ ಹುಡುಗಿ ಗೊತ್ತಾ, ನಾನು ಅವಾಗ ಸಿಂಗಾಪುರ್ಗೆ ಹೊರಟೋದ್ನಲ್ಲ, ಆಗ ಲಿಂಗ್ ನ ಅವ್ರ ಅಪ್ಪ ಕೈಲಿ ಸರಿಯಾಗಿ ನೋಡ್ಕೊಳಕ್ ಆಗ್ತಾ ಇಲ್ಲ ಅಂತ ಅವ್ರಪ್ಪ ಬಂದು ಜಿಯಾ ಅವ್ರ ಅಪ್ಪಗೆ ದುಡ್ಡೆಲ್ಲ ಕೊಟ್ಟು ಅವ್ರಿಗೆ ಟೈಮ್ಗೂ ಊಟ ಮಾಡಿಸ್ಕೊಳ್ತಾ ಇದ್ರು. ಸೊ ಅವಾಗಿಂದ ಲಿಂಗ್ ಬಂದು ಇವ್ರ ಮನೇಲಿ ಆಟ ಆಡ್ಕೊಂಡು ಅವ್ರ ಮೇಲೆ ಊಟ ಮಾಡ್ತಾ ಇದ್ನಲ್ಲ, ಅದರಿಂದ ಅವ್ರನ್ನ ಕೂಡ ನಮ್ ಫ್ಯಾಮಿಲಿ ಮೆಂಬರ್ ಅಂತ ಅನ್ಕೊಂಡು ಓವರ್ ಮಿಂಗಲ್ ಆಗ್ಬಿಟ್ಟಿದ್ದಾನೆ ಅಷ್ಟೇ, ಇನ್ನೇನು ಇಲ್ಲ ಅನ್ನೋ ತರ ಹೇಳ್ತಾರೆ. ಅಂದ್ರೆ ಜಿಯಾನ ಬಂದು ಇನ್ನಷ್ಟು ಒಂಥರ ಕೀಳ್ಮಟ್ಟವಾಗಿ ಮಾತಾಡೋ ತರನೇ ಮಾತಾಡ್ತಾರ. ಜಿಯಾಗ ಇದನ್ನೆಲ್ಲ ಕೇಳಿಸ್ಕೊಂಡು ತುಂಬಾನೇ ಬೇಜಾರಾಗುತ್ತೆ. ಆದ್ರೂ ಜಿಯಾ ಸುಮ್ನೆ ಇರ್ತಾಳ. ಜಿಯಾ ಹೇಳ್ತಾಳೆ, ಅದಕ್ಕೆ ಆಂಟಿ ಕೊನೆವರೆಗೂ ಲಿಂಗ್ ಬಂದು ನನ್ ಜೊತೆನೆ ಇರೋ ತರ ಆಗ್ಬಿಟ್ಟಿದೆ ಅನ್ನೋ ತರ ಅವಳು ನಕ್ಕೊಂಡೆ ಹೇಳ್ತಾಳ. ಅದಕ್ಕೆ ಪಕ್ಕದಲ್ಲಿರೋ ಆಂಟಿಗೆ ಅರ್ಥ ಆಗೋಯ್ತು, ಓ ಹಂಗಾದ್ರೆ ಲಿಂಗ್ ಮತ್ತೆ ನೀನು ಇಬ್ರು ಲವ್ ಮಾಡ್ತಾ ಇದೀರಾ, ಅದಿಂಗ್ ಇಷ್ಟೊಂದು ಲಾಂಗ್ ರಿಲೇಶನ್ಶಿಪ್ ಚಿಕ್ಕ ವಯಸ್ಸಿಂದ ನೀವ್ ಇಷ್ಟ ಪಡ್ತಾ ಇದ್ರ ಅಂದಾಗ ಇವಳು ಅಂತಾಳೆ, ಚಾಚಾ ಇಲ್ಲ ಆಂಟಿ, ಅವನು ಸಿಂಗಾಪುರ್ ಇಂದ ರಿಟರ್ನ್ ಬಂದ್ಮೇಲೆನೆ ನಾನ್ ಇಷ್ಟ ಅಂತ ಹೇಳಿದ್ದು, ಆದ್ರೆ ಚಿಕ್ಕ ವಯಸ್ಸಿಂದ ನನ್ಗಂತೂ ಅವನಂದ್ರೆ ತುಂಬಾನೇ ಇಷ್ಟ ಅಂತ ಇವಳು ಕ್ಯಾಶುವಲ್ ಆಗಿ ಹೇಳೋ ತರನೇ ಹೇಳ್ತಾ ಇರ್ತಾಳೆ. ಆದ್ರೆ ಹೀರೋರಮ್ಮಗಂತೂ ಸಖತ್ ಟೆನ್ಷನ್ ಆಗ್ತಾ ಇರುತ್ತೆ. ಜಿಯಾ ಆಯ್ತಾ ಇಟ್ಟಿದ್ದು ಆಯ್ತಾ ಮಾಡಿದ ಕೆಲ್ಸ, ಹೋಗು ನೀನ್ ಎದ್ದೋಗ್ಬಿಟ್ಟು ಆಗೋ ನಿನ್ ಕೆಲ್ಸ ನೀನ್ ನೋಡ್ಕೋ ಹೋಗು ಅಂತ ನಕ್ಕೊಂಡೆ ಹೇಳ್ತಾರೆ. ಅವಳಿಗೆ ಅರ್ಥ ಆಗೋಯ್ತು ಇವ್ರು ಮತ್ತೆ ಇದಕ್ ಮೇಲೆ ಏನಕ್ ಮಾತಾಡೋದು ಅಂತ. ಪಾಪ ಅವಳು ಬೇಜಾರ್ ಮಾಡ್ಕೊಂಡು, ಸರಿ ಆಂಟಿ ನಾನು ಇವಾಗ ಹೋಗ್ತೀನಿ, ಏನಾದ್ರೂ ಬೇಕಿದ್ರೆ ಹೇಳಿ ನಾನು ಬಂದ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಸೈಲೆಂಟ್ ಆಗಿ ಎದ್ದೊಟ್ಟೋಗ್ತಾಳೆ. ಆಲ್ರೆಡಿ ಅವಳಿಗೆ ವರ್ಕ್ ಟೆನ್ಷನ್ ಬೇರೆ ಇತ್ತು, ಇವಾಗ ಇವ್ರಮ್ಮ ಬೇರೆ ಇತ್ರ ಅವಳನ್ನೊಂಥರ ಮಾತಾಡೋದ್ರಿಂದ ಅವಳಿಗೆ ತುಂಬಾನೇ ಬೇಜಾರಾಗ್ಬಿಟ್ಟು ಹಂಗೆ ಸೋಫಾ ಮೇಲೆ ಮಲ್ಕೊಂಡು ಅಳ್ತಾ ಇರ್ತಾಳೆ. ತಕ್ಕಂತ ಹೀರೋ ಕೂಡ ಬಾಗಿಲ್ ತೆಕ್ಕೊಂಬರೋ ಸೌಂಡ್ ಕೇಳಿಸ್ಕೊಂಡಿದ ತಕ್ಷಣ ಇವಳು ಹಂಗೆ ಅಳ್ತಾ ಇದ್ಲಲ್ಲ, ಕಣ್ಣೆಲ್ಲ ಒರ್ಸ್ಕೊಂಡು ಏನೋ ಆಗದೆ ಇರೋ ತರ ಕುತ್ಕೊಂತಾಳೆ. ಆದ್ರೆ ಇವಳು ಮುಖ ನೋಡಿದ ತಕ್ಷಣ ಹೀರೋಗ್ ಚೆನ್ನಾಗಿ ಅರ್ಥ ಆಗಿದೆ ಅಲ್ಲಿ ಒಳಗಡೆ ಏನೋ ನಡೆದಿದೆ ಅಂತ. ನೀನ್ ಇಲ್ಲೇ ಇರು, ನನ್ ಫ್ಲಾಟ್ ಗೆ ಬರ್ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಸ್ಟ್ರೇಟ್ ಆಗಿ ಹೋದವನು ಅವ್ರ ಅಮ್ಮ ಹತ್ರ ಕೇಳ್ತಾನೆ, ಜಿಯಾಗ್ ಏನಮ್ಮ ಹೇಳಿದ್ರಿ ಅಂದಾಗ ಹೀರೋ ಅವ್ರಮ್ಮ ಹೇಳ್ತಾರೆ, ನಾನೇನ್ ಹೇಳಿಲ್ಲ ಕಣೋ, ಅವಳೇನ್ ಬಂದ್ ಹೇಳಿದ್ಲು ಅಂದಾಗ ಹೀರೋ ಹೇಳ್ತಾನೆ, ಅವಳು ನನ್ನ ಹತ್ರ ಏನು ಹೇಳಿಲ್ಲ, ಆದ್ರೆ ಅವಳು ಕಣ್ಣು ನೋಡಿದ್ರೆ ನಂಗೆ ಚೆನ್ನಾಗೇ ಗೊತ್ತಾಯ್ತು, ನೀವ್ ನನ್ನನ್ನಾಗ್ಲಿ ನನ್ ತಂಗಿನಾಗ್ಲಿ ಏನಾದ್ರೂ ಅನ್ಬೋದು, ಬೈಬೋದು, ನಮ್ಗೆ ಎಷ್ಟಾದ್ರೂ ಹರ್ಟ್ ಮಾಡ್ಬೋದು, ಆದ್ರೆ ಜಿಯಾನ ಹರ್ಟ್ ಮಾಡೋದಕ್ಕೆ ನಿಮ್ಗೆ ಯಾರು ರೈಟ್ಸ್ ಕೊಟ್ರು, ಅವಳನ್ನ ಸ್ವಲ್ಪ ಹರ್ಟ್ ಮಾಡಿದ್ರೆ ಕೂಡ ನನಗದು ಇಷ್ಟ ಆಗೋದಿಲ್ಲ ಹಂಗಂತ ಸ್ವಲ್ಪ ಜೋರಾಗೆ ಮಾತಾಡ್ತಾನ. ಈ ಸೌಂಡ್ ಜಿಯಾಗೆ ಕೇಳಿಸ್ಬಿಡುತ್ತೆ. ಜಿಯಾ ತಕ್ಷಣ ಓಡ್ ಬಂದು ಲಿಂಗ್ ಕೈನ ಇಟ್ಕೊಂಡು ಹೇಳ್ತಾಳೆ, ಲಿಂಗ್ ಅಮ್ಮ ನನ್ನನ್ನ ಏನು ಅಂದಿಲ್ಲ ಕಣೋ, ಏನು ಮಾತಾಡಿಲ್ಲ ಅಂತ ಹೇಳ್ತಾಳೆ. ಇವಳಿ ತರ ಅವನನ್ನ ಸಮಾಧಾನ ಮಾಡ್ತಿರೋದ್ರ ನೋಡ್ಬಿಟ್ಟು ಹೀರೋರಮ್ಮ ಹೇಳ್ತಾರೆ, ಜಿಯಾ ನಾನಂದ್ರೆ ನಿನ್ಗೆ ಇಷ್ಟ ಇಲ್ಲ ಅಂತ ನಂಗೆ ಚೆನ್ನಾಗೇ ಗೊತ್ತು, ಅದಕ್ಕಂತ ಈ ತರನ ಬೇಕಂತಾನೆ ನಾನು ಏನು ಹೇಳ್ದೆ ಇರೋವಾಗ್ಲೇ ಹೇಳ್ದೆ ಅಂತ ಹೇಳಿ ನನ್ ಮಗನ ಹತ್ರ ಇವಾಗ ಫಿಟ್ಟಿಂಗ್ ಇಡಕ್ಕೆ ಸ್ಟಾರ್ಟ್ ಮಾಡಿದ್ಯಾ ಅನ್ನೋ ತರ ಕೇಳ್ತಾರೆ. ಆದ್ರೆ ಹೀರೋಗೆ ಸಕ್ಕ ಟೆನ್ಷನ್ ಆಗುತ್ತೆ. ಅಮ್ಮ ಪ್ಲೀಸ್ ಇಲ್ಲಿ ಯಾರು ನಾಟಕ ಮಾಡ್ತಿದಾರೆ ಅಂತ ನಂಗೆ ಚೆನ್ನಾಗೇ ಗೊತ್ತು, ನೀವ್ ಬೇಕಂತ ಸುಮ್ನೆ ಅವಳ ಮೇಲೆ ಅಪ್ಪಾದ್ನೆ ಹಾಕ್ಬೇಡಿ, ಅವಳು ನಿಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ಜ್ಯೂಸು ಫ್ರೂಟ್ಸ್ ಎಲ್ಲ ಎತ್ಕೊಂಡ್ ಬಂದಿ ಕೊಟ್ಟಿದ್ದಾಳೆ, ಅದ್ರ ಕೊಟ್ಬಿಟ್ಟು ಅಲ್ಲೋಗಿ ಅಳ್ತಾ ಇದ್ದಾಳೆ ಅಂದ್ರೆ ಇಲ್ಲಿ ಏನು ನಡೀದಿರೋ ತರನ ಅರ್ಥ ಅಂತ ಕೇಳಿದಾಗ ಅಷ್ಟೇ ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಲಿಂಗ ಅವ್ರ ಅಮ್ಮ ನಿಜ ಸ್ವರೂಪ ಇವಾಗ ಆಚೆ ಬಂದಂಗಿರತ್ತೆ. ಪೂರ್ತಿಯಾಗಿ ಚೇಂಜ್ ಆಗಿರೋ ನಾಗವಲ್ಲಿನ ನೋಡೋ ಅನ್ನೋ ತರ ಅಮ್ಮ ಹಂಗೆ ಕೂಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಅಂದ್ರೆ ಇಷ್ಟು ದಿನ ಸಿಂಗಾಪುರಿಂದ ಬಂದಂಗಿದೆ ಎಲ್ಲರ ಹತ್ರ ನಗ್ನಗ್ತಾ ಮಾತಾಡ್ಕೊಂಡು ತುಂಬಾ ಸ್ವೀಟ್ ಆಗಿ ನಡ್ಕೊಳ್ತಾ ಇದ್ರು, ಆದ್ರೆ ಇವಾಗ ತುಂಬಾನೇ ಆಕ್ರೋಶವಾಗಿ ಮಾತಾಡ್ತಾರೆ. ಅಷ್ಟೇ ಕಣೋ ಅಮ್ಮ ಅಂತ ಏನೋ ಮರ್ಯಾದೆ ಕೊಡ್ತಾ ಇದೀಯ ನೀನು, ಪಕ್ಕದ ಮನೆ ಹುಡುಗಿ ಹೆಚ್ಚು, ಪಕ್ಕದ ಮನೆ ಅಪ್ಪ ಹೆಚ್ಚು, ನಿಮ್ಮಪ್ಪ ನಿನ್ಗೆ ಹೆಚ್ಚು, ಆದ್ರೆ ನಾನ್ ನಿನ್ಗೆ ಹೆಚ್ಚಲ್ವಲ್ಲ, ಯಾರ್ ನನ್ನ ಏನಂದ್ರೆ ಏನು, ನಾನ್ ಏನಾಗ್ಬಿಟ್ರೆ ಏನು, ನನ್ ಬಗ್ಗೆ ನೀನ್ ಸ್ವಲ್ಪನೂ ಕಾಳಜಿ ತೋರ್ಸೋದಿಲ್ವಲ್ಲ ಅಂತ ಓವರ್ ಎಮೋಷನಲ್ ಆಗಿ ಒಂಥರ ಸೆಂಟಿಮೆಂಟ್ ಆಗಿ ಬ್ಲಾಕ್ ಮೇಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಹೀರೋಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಇವ್ರು ಏನ್ ಹೇಳ್ತಿದ್ದಾರೆ ಅಂತ.
ಓ ಹಂಗಾದ್ರೆ ಇವಾಗೆಲ್ಲ ತಪ್ಪು ನಂದೇ ಅಂತ ಹೇಳ್ತಾ ಇದ್ದೀರಾ, ಸರಿ ಆಯ್ತು ಬಿಡಿ ನಾನೇ ತಪ್ಪು ಮಾಡ್ದಂಗೆ ಇದೋಗ್ಲಿ ಅಂತಂದಾಗ ಅವರಮ್ಮ ಮತ್ತೆ ಅಂತಾರೆ ನಿಂದಲ್ಲ ಕಣೋ ತಪ್ಪು, ನಂದು ತಪ್ಪು. ನಿನ್ಗೆ ನಾನಂದ್ರೆ ಸ್ವಲ್ಪನೂ ಇಷ್ಟ ಅಲ್ಲ, ನಿನ್ಗೆ ನಿಮ್ಮ ಅಪ್ಪ ಅಂದ್ರೇನೆ ಇಷ್ಟ, ನಿಮ್ ಪಕ್ಕದ ಮನೆಯವ್ರು ಕೂಡ ನಿನ್ಗೆ ಬೇಕಾಗ್ತಾರೆ, ಆದ್ರೆ ನಾನ್ ಮಾತ್ರ ನಿನ್ಗೆ ಬೇಡ ಅಲ್ಲ, ಒಂದ್ ಅಮ್ಮ ಆಗಿ ನಾನ್ ನಿನ್ಗೆ ಬೇಡ ಅಲ್ವಲ್ಲ ಅಂದಾಗ ಹೀರೋಗೆ ಇನ್ನಷ್ಟು ಟೆನ್ಷನ್ ಆಗತ್ತೆ, ಈ ಅಮ್ಮ ಯಾಕೆ ಈ ತರ ಮಾತಾಡ್ತಾರೆ ಅಂತ. ಅವನಂತಾನೆ ಹೌದಮ್ಮ ಅವರೆಲ್ಲ ನನ್ ಮೇಲೆ ತುಂಬಾನೇ ಲವ್ ಇಂದ ತುಂಬಾನೇ ಕೇರಿಂಗ್ ಆಗಿ ಇರ್ತಾರೆ, ಆದ್ರೆ ನೀವ್ ಯಾವಾಗೂ ನನ್ನ ಹತ್ರ ಆತರ ಇಲ್ವಲ್ಲ ಅಂತ ಕೇಳ್ಬಿಡ್ತಾನೆ. ಅದನ್ನ ಸ್ವಲ್ಪ ಓವರ್ ಎಮೋಷನಲ್ ಆಗಿ ಜೋರಾಗಿ ಹೇಳ್ಬಿಡ್ತಾನ. ಆಮೇಲೆ ಸರಿ ಇದಕ್ ಮೇಲೆ ಜೋರಾಗಿ ಮಾತಾಡೋದ್ ಬೇಡ, ಸೈಲೆಂಟ್ ಆಗ್ಬಿಡೋಣ ಅಂತ. ಸರಿ ಅಮ್ಮ ಸಾರಿ ನಾನು ಇತ್ರ ಮಾತಾಡ್ಬಾರ್ದಾಗಿತ್ತು ಅಂತ ಸಾರಿ ಕೂಡ ಕೇಳ್ತಾನೆ. ಸುಮ್ನೆ ಇದಕ್ ಮೇಲೆ ಇಲ್ಲಿ ಮಾತಾಡೋದ್ ಬೇಡ ಅಂತ ಜಿಯ ಕೈನ ಹಿಡ್ಕೊಂಡು ಅವ್ನ ಪಾಡ್ಗ ಅಲ್ಲಿಂದ ನಡ್ಕೊಂಡು ಹೊಟ್ಟೋಗ್ತಾನೆ. ಇಲ್ಲಿಗೆ ಪಾರ್ಟ್ ಕೂಡ ಮುಗಿತಾ ಇದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ನೆಕ್ಸ್ಟ್ ಪಾರ್ಟ್ ಕೂಡ ಆದಷ್ಟು ಬೇಗ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಪ್ಲೀಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.